ಕ್ಷೇತ್ರಕ್ಕೆ ಇವರೇ ಧೀಮಂತ ನಾಯಕರು, ಮಲ್ಲಿಕಾರ್ಜುನ ಸಿದ್ದರಾಮ ಪಕ್ಕುವಾದವರು. ಸ್ವತಂತ್ರ ಅಭ್ಯರ್ಥಿಯಾಗಿ ಇವರು ಕಣಕ್ಕೆ ಇಳಿದಿದ್ದರು, ನಮ್ಮ ಖೂಬಾ ಸಾಹೇಬರು. ಎಲ್ಲೇ ಇರಲಿ ಕ್ಷೇತ್ರದ ಜನಗಳ ಕಷ್ಟಕ್ಕೆ ಸ್ಪಂದಿಸುವ, ಕ್ಷೇತ್ರದ ಪ್ರಗತಿ ಅಭಿವೃದ್ಧಿ ಕಾರ್ಯಕ್ಕೆ ಇವರ ಆದ್ಯತೆ. ಜೊತೆಗಿರೆ ಇವರು ನಮ್ಮಯ ಜೊತೆಗೆ ಅಭಿವೃದ್ಧಿ ಪಥಕ್ಕೆ. छत्रपति शिवाजी महाराज की डॉक्टर बाबा साहेब ಅವರಿಗೆ ತಮಗೆಲ್ಲ ಗೊತ್ತದ ಇದು ಎಲೆಕ್ಷನ್. ಯಾವ ಎಲೆಕ್ಷನ್? ನಮ್ಮ ಸ್ವಾಭಿಮಾನ ಬಸವ ಕಲ್ಯಾಣದಾಗ ಎಲ್ಲಗ ಕಲ್ತಿ 14 ಜನ ನಮಗೆಲ್ಲ ಬಸವ ಕಲ್ಯಾಣದಾಗ ಈಗ ಟಿಕೆಟ್ ಕಟ್ ಆದ್ಮ್ಯಾಗ ನಿಮಗೆಲ್ಲ ಗೊತ್ತದ ಯಡಿಯೂರಪ್ಪ ಸಾಹೇಬಗೆ ಮುಖ್ಯಮಂತ್ರಿ ಆಗ್ಬೇಕಂತ ನಾವೆಲ್ಲ ಬಿಟ್ಟು ಬಂದಿದ್ದೆವು. ಜನತಾದಳ ನಮಗೆ ಲಕ್ಕಿ ಪಾರ್ಟಿ ಆದಾಗ ಅದಕ್ಕೆ ಬಿಟ್ಟು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು, ಈ ಭಾಗ ಅಭಿವೃದ್ಧಿ ಆಗ್ಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ನಾಮಕೆ ವಾಸ್ತೆ ಕಲ್ಯಾಣ ಕರ್ನಾಟಕ ಇರಬಾರ್ದು, ಒಳ್ಳೆ ರೀತಿಯಿಂದ ಇಲಾಖೆ ನಮಗೆ ಡೆವಲಪ್ಮೆಂಟ್ದಾಗ ಫಂಡ್ ಸ್ವಲ್ಪ ಆವಾಜ್ ಕ್ಲಿಯರ್ ಮಾಡ್ರಿ. ಮೈಕಿನ್ ಹೂಗ ರೊಕ್ಕ ಕೊಡ್ಲತ್ತಾಗ ಸ್ವಾಭಿಮಾನ ಮಂದಿ ಹೇಳಿದ್ರು ನೀ ಪಕ್ಷಕ್ಕೆ ಜಾಯಿನ್ ಆಗಬೇಕು, ಯಾವುದೇ ₹1 ಫಂಡ್ ಇಲ್ಲದೆ ನಾ ಒಂದೇ ಮಾತಿನ ಮ್ಯಾಗ ಯಾಕ ನಮ್ ಊರ ಅಭಿವೃದ್ಧಿ ಆಗ್ಬೇಕು. ನಮ್ ಬಸವ ಕಲ್ಯಾಣದಾಗ 2,000 ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿದಾಗ ಇದ್ದರು ಒಳ್ಳೆಯವ್ರು, ಅದು MLA ನಿಂದಂತ ಶಕ್ತಿ ಇದ್ದವ್ರು, ಅವರಿಗೂ ಕೊಟ್ಟಿಲ್ಲ. 2.5 ಲಕ್ಷ ಮತದಾರ ಅವರಿಗೆ ಬಿ ಕೊಟ್ಟಿಲ್ಲ. ಯಾಕಪ್ಪ ಹಿಂಗ್ ಮಾಡಿದ್ರು? ಬಸವಣ್ಣ ನಾಡಿನ ಮ್ಯಾಗ ಅನ್ಯಾಯ. ಇದು ನಂಗೆ ಹಳ್ಳು ತಿಳಿತ್, ಇದು ಕಲಾಕಾರಿದ ಭಗವಂತ ಖೂಬಂದ್ ಎಂಪಿಲ್, ಇದು ಹಿಂದಿನ ತಿಳಿತ್. ಈ ಮನುಷ್ಯ ಯಾಕೋ ನಮಗ್ ಕೈ ಕೊಟ್ಟ ನಮ್ಮ ಅಣ್ಣಾಗಿ ಠೀಕ್ ಅದ, ಕೈ ಕೊಟ್ಟಿಗೆ ನಿಮ್ದ್ವಿ. ಇನ್ನ 3 ವರ್ಷ ಬಾದ್ ಎಲೆಕ್ಷನ್ ಅದ, ಟೆನ್ಷನ್ ತಗೋಬೇಡ್ರಿ. ಸ್ವಾಭಿಮಾನ್ ಬಸವ ಕಲ್ಯಾಣ ಮಂದಿ ಜಿಂದ ಇದ್ದೇವ್, ಜಿಂದ. ಎಲ್ಲ ಮಾತಿನಾಗ ಅವಾಗ ತಿಳಿದಿರ್ಬೇಕು. ಅವಾಗ ಬಂದು ಕಲ್ಯಾಣದಾಗ ಭಾಷಣ ಮಾಡ್ಯಾರ, ನಾ ಬಿ ಅವಾಗದ್ದಾಗ ಹೋಗಿ ಭಾಷಣ ಮಾಡ್ತೀನಿ ಅನ್ನೋಗೆ ಭಕ್ತ ಅವಾಗ ತಿಳಿದಾಗ ಇಲ್ಲಪ್ಪ ಅವ್ರು ಬಹಳ ಒಳ್ಳೆ ಕೆಲಸ ಮಾಡ್ಯಾರಿ. बहुत अच्छा काम करे। गोरटा का बारे में बताए,
आदर्श ग्राम बोले तो वो गांव पूरा स्वर्ग होता. ವಿಚಾರ ಮಾಡ್ರಿ ಹೆಂಗ ಸ್ವರ್ಗಕ್ಕೆ ಕಳ್ಸ್ಯಾರ. ಆ ಊರಿನ ಪೂರ ಮಣ್ಣಾಗ ಹಾಕಿಕ್ಯಾರ. ಆ ಇದ್ದಿದ್ ಅದಕ್ಕಿಂತ ಚಂದ ಇತ್ತು ಗೋರ್ಟ. ಆ ಗೋರ್ಟ ಹಲತ್ ಹೆಂಗ್ ಮಾಡ್ಯಾರ, ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಲ್ಲಿ ಓಡ್ ಬೀಳಕ್ ಬಿ ಹೋಗಲ್ಲ. ನಾನ್ ನೀನ್ ಹೋಗಿದ ಆ ಮಂದಿ ಬಹಳ ದುಃಖದಾಗ ಅವಾಗ ಹೇಳ್ತಾ ಇದ್ದಾಗ ಯಾವ ರೀತಿ ನಂಬಲ್ಲಿ ಅಭಿವೃದ್ಧಿ ಆಗಿಲ್ಲ ಹಾಗೆ ಅಟ್ಲೀಸ್ಟ್ ನೀವು ಆದರ್ಶ ಗ್ರಾಮದಾಗ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗೋದಿತ್ತು, ಆಗಿಲ್ಲ. ಅದರ ಬಾದ ನನಗೆಲ್ಲ ಕಡೆ ಬಂದು ಫೋನ್ ಮಾಡ್ತಾರ. ರಾಮನಗರದಿಂದ, ಮೈಸೂರದಿಂದ, ಬಿಜಾಪುರದಿಂದ, ಬಾಗಲಕೋಟದಿಂದ, ಕೊಪ್ಪಳದಿಂದ ಯಾರು ಫೋನ್ ಮಾಡ್ತಾರ? ನಮ್ಮವರು ಮತ್ತು ಬಿಜೆಪಿದವ್ರು. ವೀರಶೈವ ಲಿಂಗಾಯತಗೆ 1 ಕೋಟಿ ಆಗ ಪೂಗ ಎಲ್ಲ ಏನು ಯಡಿಯೂರಪ್ಪ ಗುತ್ತಿತ್ಕೊಂಡಿಲ್ಲ. ನಾವು ಬಿ ಇದ್ದೇವದೊಳಗೆ ಜಿಂದ. ನನಗೆ ಇಬ್ಬರು ನಾಯಕರು ಮುಖ್ಯಮಂತ್ರಿಗಳ ಆಶೀರ್ವಾದ ಅದ. ಯಾಕಂದ್ರೆ ನನಗೆ ಬಹಳ ವಿಶ್ವಾಸ ಇತ್ತು ನನಗೆ ಅಭ್ಯರ್ಥಿ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೊಂದು ವಿಶೇಷವಾಗಿ ತಾವು ನೋಡ್ತೀರಿ ಬರ್ತಕ್ಕಂಥ ದಿನಗಳಲ್ಲಿ ಬಸವ ಕಲ್ಯಾಣದೊಳಗ ಭ್ರಷ್ಟಾಚಾರ ನಿರ್ಮೂಲ ಕಲ್ಯಾಣ ನಾನು ತಯಾರು ಮಾಡ್ತಕ್ಕಂಥ ಕೆಲಸ ಅಕ್ಕಿ ಪುಟ್ಟ ಇರಲಿಲ್ಲ. ರೊಕ್ಕ ಕೊಟ್ಟರು ಮಾಡಿಸಿಗಳಾಗಿತ್ತು. ಅಂತ ಸಮಯದೊಳಗ ನಾನು ಭಗವಾನ್ ಖುಬಾ ಸಾಹೇಬ್ರಿಗೆ ತಗೊಂಡು, ಪ್ರಭು ಚವ್ಹಾಣ್ ಸಾಹೇಬ್ರಿಗೆ ತಗೊಂಡು, ನಮ್ಮ ಮಂಡಲ ಅಧ್ಯಕ್ಷರಿಗೆ ತಗೊಂಡು ಇಡೀ 150 ಬಂದ್ ಮಾಡಿದಾಗ ಬಂದ್ ಮಾಡಿ ಏನಂದ್ರ ನಾಮಿನೇಷನ್ ಹಾಕಿ ಬರ್ತಿಲ್ಲ. ಊರಾಗ ಮಟ್ಕ ನಡೀತು. ದಿನ 20,000 ರೂಪಾಯಿ ಲೆಕ್ಕದ ಅಂತ ಹೇಳತ್ತಾಗ ಯಾಕೆ ಹೇಳತ್ತಾಗ ಕ್ಯಾಂಡಿಡೇಟ್ ಅವಾಗೇನ್ ಪೊಲೀಸ್ ಇದ್ದಾಗ ಏನಿದ್ರು, ಏನ್ ಅಕೌಂಟೆಂಟ್ ಇದ್ರು, ಅವಾಗ ಏನ್ ಖುನ ಲೆಕ್ಕ ಹಾಕಬೇಕು. ನಮ್ಮ ಅಧಿಕಾರಿಗಳು ಇಲ್ಲೆಲ್ಲ ಒಳ್ಳೆ ಅಧಿಕಾರಿ, ಒಳ್ಳೆ ರೀತಿಯಿಂದ ಶರಣಗ ನಾಡಿನಾಗ ಇಷ್ಟು ಸಪೋರ್ಟ್ ಮಾಡ್ಯಾರ. ಇಲ್ಲಿ ಯಾವುದೇ ಏನೇ ಭ್ರಷ್ಟಾಚಾರ ಆಗಿಲ್ಲ. ಒಳ್ಳೆ ರೀತಿಯಿಂದ ಸಗರಿಸಿಕೊಟ್ಟಾಗ ಅಧಿಕಾರಿಗಳು ಸರ್ಕಾರ ಬಿಜೆಪಿ ಅಭ್ಯರ್ಥಿ ಅಂತಾಗ ಕರಪ್ಷನ್, ಸರ್ಕಾರ ಪೊಲೀಸ್ ಹೋಮ್ ಮಿನಿಸ್ಟರ್ ಅವಾಗ ಹೇಳ್ತಾಗ ಮಟಕ ಚಾಲು ಅದ. ಮತ್ ನೀವು ಹೋಮ್ ಮಿನಿಸ್ಟರ್ ನಿಮ್ದೇ, ಸರ್ಕಾರ ನಿಮ್ದೇ, ಬಂದ್ ಯಾಕೆ ಮಾಡಿಲ್ಲ ಸ್ವಾಮಿ? ಚಾಲು ಅದಂತ ನಿಮಗೆ ಯಾಕೆ ಕುನ? ಆ ಚಾಲು ಇದ್ದಿದ್ವಿ ಕುನ ಇಲ್ಲ, ನಮಗ್ ಬಂದಿದ್ವಿ ಕುನ ಇಲ್ಲ. ನಮಗ್ ಶರಣಗ ನಾಡಿನ ಕಾಯಕವೇ ಕೈಲಾಸ. ಒಂದೇ ಕುನದ ಕಾಯಕ ಮಾಡಬೇಕು, ಕೈಲಾಸ ಕಾಣಬೇಕು. ನಂಬಲ್ಲಿ ಇಷ್ಟೇ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ಬಂದು ಹೇಳ್ತಾಗ ಗುಂಡಾಗದಿ ನಾ ಎಲ್ವಿ ನೋಡಿಲ್ಲಪ್ಪ ಕಲ್ಯಾಣದಾಗ ಎಲ್ಲಿ ಯಾವುದೇ ಗುಂಡ ಪಿಂಡ. ಹಿಂದೂ मुस्लिम भाईचारा से रहते उन्हों बोल गए गुंडागर्दी है. अभी उन्हों नॉमिनेशन करके बाहर आके लोगों को भी नहीं मिले. बसव कल्याण गुंडागर्दी अंदर नम ಪೊಲೀಸ್ ಅಧಿಕಾರಿಗಳು ನಮಗೆ ಒಳ್ಳೆ ರೀತಿಯಿಂದ ರಕ್ಷಣೆ ಕೊಟ್ಟಾಗ, ಬಸವ ಕಲ್ಯಾಣದಾಗ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ಯಾಗ. ಲೇಕಿನ್ ಇವಾಗ ಹೇಳ್ತಾರೆ ಗುಂಡಾಗರ್ದಿ ಅದ. ಈಗ ಏನು ಮುಂದೆ ಹೇಳ್ಬೇಕು, ನಾವು ವಿಚಾರ ಮಾಡ್ಬೇಕು. ನಂಬಲ್ಲಿ ನ್ಯಾಯ ಕೊಡುವಂತ ಕೆಲಸ. ಅದೇ ರೀತಿ ಹಳ್ಳಿದಾಗ ನೀವೆಲ್ಲ ಸ್ವಾಭಿಮಾನ ಜನ ಬಸವ ಕಲ್ಯಾಣದಿಂದ ನನಗೇನು ಕ್ಯಾಂಡಿಡೇಟ್ ಮಾಡಿದ್ರಿ ನೋಡಪ್ಪ, ನೀವು ಒಬ್ಬವಿಲ್ಲ, ನಾವೆಲ್ಲ ನಿನ್ ಸಂಗಟ ಇದ್ದೆವು. ತಯ್ಯಾಗೈತಿಲೆ 1 ಡಜನ್ ಮಂತ್ರಿ ಬಂದ ಕಲ್ಯಾಣ, ಒಬ್ಬರಿಗೆ ಬಿ ಕಮ್ಮಿ ಇಲ್ಲ. 1 ಡಜನ್ ಮಂತ್ರಿ ಬರ್ತಾರ. ಹಳ್ಳಿಯಾಗ ಇವನಿಗೆ ಓಟ್ ಹಾಕ್ರಿ, ಇವನಿಗೆ ಓಟ್ ಹಾಕ್ರಿ. ಬಿಜೆಪಿಗೆ ಅಂಬಲ್ಲಾಗ ಆ ಶರಣು ಸಲ್ಗಾಗ ಓಟ್ ಹಾಕ್ರಿ, ಶರಣು ಸಲ್ಗಾಗ ಓಟ್ ಹಾಕ್ರಿ, ಶರಣು ಸಲ್ಗ. ಅರೇ ಶಿವ, ಆ ನೀವು ಭಾರತೀಯ ಜನತಾ ಪಾರ್ಟಿದಾಗ ಇದ್ರಿ, ಆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿ ಅಂತ ಹೇಳೋದು ಬಿಟ್ಕೊಟ್ಟಿ ಯಾವ ಮಟ್ಟಕ್ಕೆ ತಂದರು? ಈಟೆಲ್ಲ ತಗ್ಲಕ್ ಕಾರಣ ಯಾರು? ದಿಲ್ಲಿ ಮನುಷ್ಯ ಭಗವಂತ ಖೂಬ ನೋಡ್ರಿ. ಪಾಪ 1 ಡಜನ್ ಮಂತ್ರಿಗೆ ಪರೇಶಾನ್ ಯಾಕೆ ಮಾಡ್ಯಾಗ? ಅವಾಗ ಕಲ್ಯಾಣ ಮಂದಿಗೆ ಯಾಕೆ ಪರೇಶಾನ್ ಮಾಡ್ಯಾಗ? ಅವಾಗ 1000 रुपए नोट 1000 रुपए. सिर्फ घर में कितने वोटर हैं? लिंगायत के हैं, मराठे के हैं, बस 2 को घर में कितने उतने पैसे. बाकी के लोगों को SC ST मुस्लिम को नहीं,
अवगी कुड़द बैठ कौन बोल गई भारतीय जनता पार्टी वाले कल मैंने गया उनके पास घर के पास एक मेरा दोस्त है राजू मंठाले बहुत बड़ा दोस्त है वो मेरे को साथ भी दिया मेरे को हाथ भी दिया अब उनके घर में नोटा का थैली मैं गया एमपी अंदर थैली को जतन का वोट जतनना गरीबों के पास जाना दीन दलितों के पास जाना किसानों के पास जाना तकलीफ क्या है सुनना उनको उसकी चिंता नहीं है प्रधानमंत्री जी क्या करे वो चिंता नहीं है ನೋಟ್ ಹ್ಯಾಂಗ ಜಮಾಯಿಸಬೇಕು ಮಂದಿಗೆ ಹ್ಯಾಂಗ ಕೊಡಬೇಕು ಓಟ್ ಹ್ಯಾಂಗ ತಗೋಬೇಕು ಅದು ಒಂದೇ ಚಿಂತೆ ಅದಕ್ಕೆ ನಾ ಎಲ್ಲ ಕಡೆ ಹೇಳ್ದ ನೋಡ್ರಪ್ಪ ನಮ್ಮ ಪಾರ್ಟಿ ಸ್ವಾಭಿಮಾನ್ ಪಾರ್ಟಿ ಇದು ಆತ್ಮದಿಂದ ಬಂದಂತ ಪಾರ್ಟಿ ಎಲ್ಲೇ ರೊಕ್ಕ ಕೊಟ್ಟು ತಂದಿದಲ್ಲ ಎಲ್ಲೋ ಇಚ್ಛಾದಿನ್ ಯಾಗ 500 ರೂಪಾಯಿ 200 ರೂಪಾಯಿ 800 ರೂಪಾಯಿ 200 ಹಳ್ಳಿದಿಂದ ತಗಲತ್ತ ನಿಮ್ಮ ಆಶೀರ್ವಾದದಿಂದ ಅವ್ರ ನಾಮಿನೇಷನ್ ದಿನ ಮಂದಿ ಎಲ್ಲಿಂದ ತಂದು ಗುಲ್ಬರ್ಗ ಕಮಲಾಪುರ್ ಸಾಲ್ಗರ್ ಆಳಂದ್ ಇದು ಏನ್ ಲೆಕ್ಕ ರೀ ಪ್ರಚಾರ ಮಾಡಕ್ ನಮ್ ತಾಲೂಕದಾಗ ಪ್ರಚಾರ ಮಾಡಕ್ ಅವು ಬಿ K32 K36 MS04 ಎಲ್ಲೆಲ್ಲಿಂದ ಬಂದವ ಪಾಪ ಬಸವಣ್ಣನ ನಾಡಗ ನೋಡಕ್ ಬಂದವ ಅದಕ್ಕೆ ಅವಾಗ ತಿಳಿಯಲಿ ಅಟ್ ಲೀಸ್ಟ್ ಅವಾಗ ನಾಡಗ ನಮ್ ಬಸವ ಕಲೆ ನೋಡಕ್ ಬಂದಾಗಲ್ಲ ಅದು ನಮಗ್ ಖುಷಿ ಇದ ನಾ ಥೋಡೆ ಮಂದಿಗೆ ಹೇಳ್ದ ಬಸವಣ್ಣನ ನಾಡಿನಾಗ ಬೈಮಾನಿ ಮಾಡಿದ್ರಿ ಹೋಗಾಳಿ ನೀವು ದಕ್ಕಿಗೆ ಹತ್ತದ ಅಂತ ಹೇಳಿದ ಅವಾಗ ಹೊಸ ಮಂದಿ ನನಗ್ ಮುಖ್ಯಮಂತ್ರಿ ಹೋಗೀಗ ಬಸವಣ್ಣನ ನಾಡ್ದಾಗ ಒಳ್ಳೆ ಆಗೈತಿ ನಿನ್ನ ಅಭಿವೃದ್ಧಿ ಮಾಡ್ತಾಗ ಆದಾಗ ಅವಾಗ ಯಾಕೋ ಹಳ್ಳು ಲಾಡಂತಿಗೆ ಹೋದ್ರು ಲಾಡಂತಿದಿನ ಹಳ್ಳು ಮುಡಬಿಗೆ ಬಂದಾಗ ಮುಡಬಿದಾಗ ಟೆಂಟ್ ಕಿತ್ತೋತ್ ಅದಾಗ ಬಂದು ಹಳ್ಳು ಮತ್ತೆ ಹುಲ್ಸೋಕ್ ಹೋದ್ರು ಹುಲ್ಸೋಗದಿನ ಹೋಗಿ ರಾತ್ರಿ ರಾಜು ಮಂಟಳಿನ ಮನೆಗೆ ಉಳಿದವ್ರು ಅದು ಯಾಕೆ ಉಳಿದಾಗ ಮಂಟಳೆ ಕುನ ಅದ ಹೋಗಿ ಕುನ ನಮಗ್ ಗೊತ್ತಿಲ್ಲದು ಯಾಕಂಬದು ಅದಕ್ಕೆ ಬಂದ ಬಸವ ಕಲ್ಯಾಣ ಎಲ್ಲ ಬಿಸ್ನೆಸ್ ಮಂದಿ ಎಲ್ಲಗೆ ನಾವು ತಗ್ತೇವೆ ಎಲ್ಲ ನಂಬಲ್ಲಿ ಆಗ ಯಾಕಪ್ಪ ಬಿಜೆಪಿದಾಗ ಇಷ್ಟ ದಿನ ಕಲ್ಯಾಣ ಕೇಳಿಲ್ಲ ಇವತ್ತು ನಾವು ಸ್ವಾಭಿಮಾನ್ ಜನ ಬಸವ ಕಲ್ಯಾಣದವು ಒಕ್ಕಟ್ಟಾಗಿದ್ದೇವು ಅಂತ ಇವತ್ತು ಮಂತ್ರಿ ಹೊಂಟಾಗ ಮುಖ್ಯಮಂತ್ರಿ ಹೊಂಟಾಗ ಆ ಎಂಪಿಗ ತಾ ನಿಂತಾಗ ಬಿ ಇಟ್ಟು ಒಡ್ಯಾಡೇನು ಇಲ್ಲ ಬಿಚ್ಚಾಗ ಈಗ ಸಂಘಟ ಒಂದು ಗಾಡಿ ತಗೊಂಡು ಒಡ್ಯಾಡ ಓಡ್ದಾಲೋ ಇನ್ಕುದ್ದಾಲೋ ಆ ಬಿಜೆಪಿಗೆ ಬಿಟ್ಕೊಟ್ಟು ನಾನ ಬಾಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂಬಲ್ಲಿ ಹೋಗ್ಯಾಗ ಆ ನರೇಂದ್ರ ಮೋದಿಜಿ ನೋಡತ್ತಾಗ ಅಂತ ಗೊತ್ತದನ್ನಿಲ್ಲ ಬಿಚ್ಚಾಗ ಹೋಗೋದು ಇನ್ಕುದ್ದಾಲೋ ಆ ಹಳ್ಳಿದಾಗ ಹೋಗ್ಲತ್ತಾಗ ನಿಂದಗ್ಲತ್ತಾಗ ನಾನ್ ನಿನ್ ನೋಡ್ದ ಅವಾಗ ಬಲ್ ಒಂದು ಮೈಕಿನ ಗಾಡಿ ಇದೆ ಜೀಪ್ ಅದ್ರೊಳಗೆ ಮಂದಿ ಕೂಡ್ತೇವು ನೀನ್ ಮೊದಲು ಜೀಪೇ ಓಡಾಡ್ಲತ್ತದ ಯಾಕೋ ಒಬ್ಬಗೆ ಯಾಕಪ್ಪ ಅಂದಾಗ ಯಾವ ಮಟ್ಟಕ್ಕೆ ಹೋಗಿ ತಂದ್ರು ಶಗಡಗ ನಾಡಿನಾಗ ಈ ಸರ್ಕಾರದಾಗ 1000 ರೂಪಾಯಿ 2000 ರೂಪಾಯಿ 5000 ರೂಪಾಯಿ 5 ಲಕ್ಷ 10 ಲಕ್ಷ ಹಾಗೆ ಚುನಾವಣೆ ಮತದಾನ ನೋಡಿ ವಿಚಾರ ಮಾಡಿ ನಮ್ ಕಾನ್ಸ್ಟಿಟ್ಯೂಷನ್ದಾಗ ಬಾಬಾ ಸಾಹೇಬ್ ಹೇಳಿದಪ್ಪಲೆ ಕರೋಡಪತಿ ಇದ್ದಾಗ ಬಿ ಒಂದೇ ವೋಟ್ IAS ಇದ್ದಾಗ ಬಿ ಒಂದೇ ವೋಟ್ ಯಾಗೇ ಆಗಲಿ ಒಂದೇ ವೋಟ್ ಅದು ನಮ್ಮ ಭಾಗ್ಯಕ್ಕೆ ಸಿಗ್ತದ ಅಲ್ಲಿ ಇವಾಗ ಹೇಳತ್ತಾರ ನೋಡ್ಲು ಗಲ್ಲಿ ಮೇಲೂ ನಿಮಗ್ ಅಕ್ಕ ಎಸ್ಬೇಕು ಹಾಗೆ ಸ್ವಾಮಿ ನೀವು ಒಳ್ಳೆ ಕೆಲಸ ಮಾಡಿದಾಗ ನೋಟ್ ಎದಕ್ ಬೇಕು ಎಲ್ಲಿ ನೋಟ್ ಹತ್ತಲ್ಲ ಏನು ಹತ್ತಲ್ಲ ಒಳ್ಳೆ ಕೆಲಸ ಮಾಡಿದಾಗ ಯಾಗೈತಿ ಪ್ರಧಾನ ಮಂತ್ರಿ ಹೋಗು ಒಳ್ಳೆ ಕೆಲಸ ಮಾಡಕ್ ಜನ ಗೆಲ್ಸಗು ಇಷ್ಟ ಗಲ್ಲಿದಾಗ ಬಂದಿ ಹೇಳ್ತಾಗ ಅದೇ ರೀತಿ ನಮ್ ಡೆಪ್ಟಿ CM ಲಕ್ಷ್ಮಣ್ ಸವದಿ ಹೇಳ್ತಾಗ ಆ ಖೂಬಂದ್ ಏನದ ಎಲ್ಲ ಪ್ಯಾಕ್ ಆಯ್ತನ್ ಎಲ್ಲ ನಂದು 2 ದಿನ ನನ್ ಸಂಘಟನೆ ಬರ್ತಾನ್ ಒಂದೇ ಮಾತಿನಾಗ ಲಕ್ಷ್ಮಣ್ ಸವದಿ ಹೋಗಿ ನೀವು ನನಗೆ ಹೇಳಿರಿ ಬಸವಣ್ಣ ನಾಡಿ ನೀವು ಬಿ ಮಾಡಿರಿ ನಾ ಬಿ ಮಾಡ್ತಾ ನಿಮ್ದು ಒಂದೇ ಮಾತಿನಾಗ ನಾ ರಾಜೀನಾಮೆ ಕೊಟ್ಟಿದ ನಿಮ್ ಕಾಲಾಗ ಮುಳು ಬಂದಾಗ ನನ್ನ ಕಾಲಾಗ ಮುಳು ಚುಚ್ಚಿದಪ್ಲೆ ಆಯ್ತು ಅಂತ ಹೇಳಿರಿ ಬಸವಣ್ಣನ ನಾಡಿನಾಗ ನಮ್ಮ್ಯಾಗ ಅನ್ಯಾಯ ಮಾಡಿ ಅದು ನಮ್ಮ ಊರಿಗೆ ಬಂದಿ
ನೀವು ಮತ್ತೆ ನಮಗೆ ಬೈತಗಲ್ಲ ಸ್ವಾಮಿ. ಲೆಕ್ಕ ಹಾಕ್ರಿ, ನಾವು ಹೋಗಿ ಸಾಥ್ ಕೊಟ್ಟಿದ್ದೆವು, ನಮಗ ಒಂದು ಟಿಕೆಟ್ ಕೊಟ್ಟಿಲ್ಲ. ಠೀಕದ ಟಿಕೆಟ್ ಕೊಡಲ್ದಾಗ ಬಿ ಇಲ್ಲ, ದೇವ್ಗ ಅವಾಗ ಬಿ ನೋಡ್ಕೊತಾನ. ದೇವ್ ಗಣ ಒಬ್ಬಗಿಲ್ಲ, ಎಲ್ಲರಿಗೂ ನೋಡ್ಕೊತಾರ. ಯಡಿಯೂರಪ್ಪ ಸಾಹೇಬ್ ಕಲ್ಯಾಣಕ್ಕೆ ಬಂದವು. ಮಗದಿನ ಏನಿತ್ರಿ? ಉಗಾದಿ. ನಂಗೆ ಭಾಳ ಖುಷಿ. ಉಗಾದಿ ಅಂದ್ರೆ ಹೊಸ ದಿನ. ನಾ ಮಗದಿನ ಬಸವಣ್ಣಗ ಬಲಿ ಹೋಗಿ ಆಶೀರ್ವಾದ ತಗೊಂಡ, ಭವಾನಿ ಗುಡಿಯಾಗ ಆಶೀರ್ವಾದ ತಗೊಂಡ, ಅಲ್ಲಿ ಹೋಗಿ ಆಶೀರ್ವಾದ ತಗೊಂಡು ಪ್ರಚಾರಕ್ಕೆ ಹೋದ. ಯಡಿಯೂರಪ್ಪ ಸಾಹೇಬರು ಹಣೆಬಾರ್ಕ ಶರಣರ ನಾಡಿನಾಗಿದ್ದಾಗ ಉಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ. ಅವಾಗ ಗುಡಿಗೆ ಬಿ ಹೋಗ್ಲಕ್ ನೆನಪೋಯ್ತು. ಗುಡಿಗೆ ಹೋಗಿಲ್ಲ, ಯಾಕ? ಆ ಭಗವಂತ ಕುಬಂದ್ ಕಾಲಕ್ ನೋಡ್ರಿ. ಆ ಬಿಚ್ಚಗ ಮಾಡಿ ತಪ್ಪಿಗ ನಮ್ಮ ಮುಖ್ಯಮಂತ್ರಿಗೆ ಬಸವಣ್ಣ ನೆನಪೋಯ್ತು. ಬಸವಣ್ಣನ ಗುಡಿಗೆ ಹೋಗ್ಬೇಕು. 12ನೇ ಶತಮಾನ ಇತಿಹಾಸ, ಜಗತ್ತಿಗೆ ಸಾಗಿದಂತ ಇತಿಹಾಸ ಬಸವಣ್ಣದು. ಅಲ್ಲಿ ಹೋಗಿ ಅಟ್ಲೀಸ್ಟ್ ಕ್ಷಣ ಮಾಡ್ಬೇಕು. ಯಾರು ಬಂದಿಲ್ಲ. ಓಟ್ ಬೇಕು, ಮೀಟಿಂಗ್ ಬೇಕು, ದೇವಸ್ಥಾನದವ್ರು ಬೇಕು, ಕೆಲಸ ಬೇಕು, ದೇವಸ್ಥಾನದವ್ರು ಬೇಕು. ಬಸವ ಕಲ್ಯಾಣ್ BKDB ಏನ್ ನಾವು ಮಾಡಿದೆವು. ಬಗಳಿನ ಆಫೀಸ್ ಅದ ನೋಡಿ, ರೈಟ್ ಸೈಡ್ದಾಗ ಕಲ್ಯಾಣದಾಗ. ಆ ಕಮಾನ್ ನಿಮ್ದೆಲ್ಲೋಗ ಆಶೀರ್ವಾದದಿಂದ ಆ ಕಮಾನ್ ಆಗಲಿ, ನಡಬಕ್ಕಿನ ಬಸವಣ್ಣ ಆಗಲಿ, ಆ BKDB ಆಗಲಿ, ಮಿನಿ ವಿಧಾನಸೌಧ ಆಗಲಿ, ಡಿಗ್ರಿ ಕಾಲೇಜ್ ಆಗಲಿ, ಇದು ಕಟ್ಟಿ ಹಿಡಿದವು ಏನು ಕೂಡ ಚಿಡಿಯುವ ಓಸು BKDBದು. ಅಲ್ಲಿ ಹೋದಾಗ ಸಮುದಾಯ ಭವನ್, ಗಾರ್ಡನ್ಗಳು, ಮೇನ್ ರೋಡ್ಗಳು, ಡಿಗ್ರಿ ಕಾಲೇಜ್, ಪೊಲೀಸ್ ಸ್ಟೇಷನ್, ಪೊಲೀಸ್ ಕ್ವಾರ್ಟರ್ಸ್ ಇವೆಲ್ಲ ನಮ್ಮ ಪಿಗಡ್ದಾಗ ಬಹಳ ಮಾಡಿದೆವು. 250 ಕೋಟಿ ರೂಪಾಯಿದು ಕೆರೆಗಳು ಬಸವ ಕಲ್ಯಾಣದಾಗ 15 ಕೆರೆ ತುಂಬಂತ ಕಾರ್ಯಕ್ರಮ ನಾವು ಕೆಲಸ ಮಾಡಿದೆವು. ಅವಾಗ ಹೇಳ್ತಾಗ ಖೂಬಾ ಏನ್ ಮಾಡ್ಯಾನ ಅಂದ್ರೆ 10 ವರ್ಷದ ಭಜನಿ ಮಾಡಿದನ. ಒಣ ಏನು ಭಜನಿ ಮಾಡೋ ಮನುಷ್ಯ ಆಯ್ತಾ? KDPದಾಗ ಬಪ್ಪಿ ಹೊಡೆದಿದ. ಏಸ್ ಡಿಪಾರ್ಟ್ಮೆಂಟ್ ಅವ ಹೇಳಗಪ್ಪ ಮಂದಿಗ. ಡಿಪಾರ್ಟ್ಮೆಂಟ್ ಏಸವ ಓಟ್ ಲೆಕ್ಕ ತೋತಗ ನೀವು ಆಗೈತಿ, ನೀವು ಕೂಡ ಲೆಕ್ಕ ಕೊಡಗಂದೆವು. ಅದಕ್ಕೆ ಲೆಕ್ಕ ಇಲ್ಲ. ಅದೇ ರೀತಿ ರೇವು ನಾಯಕ್ ಬೆಳಂಗಿ ಅವ್ರ ಬಗದಾಗ ನಮ್ ಡಾಕ್ಟರ್ ಸಾಹೇಬ್ ಹೇಳೋದು ಇದೇ ಕ್ಯಾಂಡಿಡೇಟ್. ಅದೇ ರೀತಿ ನನಗೇನು ಅನಿಸ್ತದ ಒಂದೊಂದ್ಸಲ 1967ದಾಗ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮ ಅಪ್ಪಗಿಗೂ ಕೂಡ ಇಂಡಿಪೆಂಡೆಂಟ್ ಆಗಿ ನಿಲ್ಸಿ. ಅವಾಗ ಏನಿತ್ತಂದ್ರೆ ತಕಡಿತ್ತು ತಕಡಿ. ಅವಾಗ ಬಿ ಹಿಂಗೆ ಆಗಿತ್ತು ಇತಿಹಾಸ. सेम केस पहला हमारे पिताजी के ऊपर भी ऐसा ही हुआ था जब उन्होंने अवाग भी दुष्काळ बिद्दितंतर आ टाइम तक दुष्काळ इद्दाग सपोर्ट ಮಾಡಿದ್ರು 1967ದಾಗ ನಮ್ಮ ಬಸವ ಕಲ್ಯಾಣ ಜನ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿ ಅವತ್ತು ಗೆಲ್ಸು. ಇವತ್ತು ಸೇಮ್ ಪರಿಸ್ಥಿತಿ ಬಸವ ಕಲ್ಯಾಣಕ್ಕೋಸ್ಕರ ನಮ್ಮ ಬಸವ ಕಲ್ಯಾಣದೊಳಗ ಅನ್ಯಾಯ ಮಾಡಿದಕ್ಕೋಸ್ಕರ ನಾವೆಲ್ಲ ಒಕ್ಕಟ್ಟಾಗಿದ್ದೆವು. ಜಗ ತಮ್ಮ ಅದೊಂದು ಕ್ಯಾಂಡಿಡೇಟ್ ಮತ್ತೆ ಏನಾಗ ಇದ್ದಾಗ ಹಚ್ಚು ಇಲ್ಲ ಒಂದು ಹಾಡು ಹಚ್ಚೋದು. ಇನ್ನು ನಾಳೆಗೆ ಓಟಿಂದ ಹಚ್ಚು ಜಗ ಯಾವ್ದಾಗ ಒಂದು. ಇದು ಪಿಕ್ಚರ್ ನೋಡ್ದಾಗ ಶಿವಾಜಿ ಪಾರ್ಕ್ ನಿಮ್ದೆಲ್ಲ ಆಶೀರ್ವಾದದಿಂದ ಬಸವ ಕಲ್ಯಾಣದಾಗ ಶಿವಾಜಿ ಪಾರ್ಕ್ ಮಾಡಕ್ ನಮಗೂ ಕೂಡ ಮರಾಠ ಸಮಾಜದಾಗ ಅದೊಂದು ನನಗೆ ಲಕ್ಕಿ ನಾನು ಕೆಲಸ ಮಾಡಕ್ ಸಿಕ್ತು. ಅದೇ ರೀತಿ ಬೋಲೋ ಭಾರತ್ ಮಾತಾ ಕಿ ನಾಮಿನೇಷನ್ ಆದ್ಮ್ಯಾಗ ನಾವೇನ್ ಹಳ್ಳಿಗೆ ಹೋಗ್ಲಕ್ ಚಾಲು ಮಾಡಿದೆವು. ಯಾಗ ಮಟ್ಟೆಗೈಲಿ ಮಾಡಿಸತ್ತಾರ, ಯಾಗ ಚಂದ ಕೊಡ್ಲತ್ತಾರ, ಯಾಗ ಟೆಂಗ್ ಹೊಡಿಲತ್ತಾರ, ಯಾಗ ತಂತಾವ್ ಪ್ರಚಾರ ಮಾಡತ್ತಾರ. ಎಲ್ಲಿ ಹೋದಲ್ಲಿ ತಂತ ಎಲ್ಲ ಅಣವ್ಯಾಗ ತಾಯಿಂದಾಗ ಪ್ರಚಾರ ಮಾಡತ್ತಾಗ ನಾನ್ ನೋಡಿದಾಗ ಸ್ವತಃ ಕ್ಯಾಂಡಿಡೇಟ್ ಇದ್ದಾಗ ಬಿ ಪ್ರಚಾರ ಮಾಡಲ್ಲ,
ಅದಕ್ಕಿಂತ ಹೆಚ್ಚಿಗೆ ನೀವೆಲ್ಲ ಸ್ವಾಭಿಮಾನ ಜನ ಪ್ರಚಾರ ಮಾಡ್ತಾ ಇದ್ರಿ ಹಳ್ಳಿ ಹಳ್ಳಿದಾಗ. ರಾತ್ರಿ ಆದಾಗ ಬಿ ಸಪೋರ್ಟ್, ದಿನದಾಗ ಸಪೋರ್ಟ್. ಈಗ ತಮಗ್ ಗೊತ್ತದ ನಾ ಹೆಚ್ಚಿಗೆ ಸಮಯ ತುಂಬಲ್ಲ. ಸಿಎಂ ಹೋಗಿ ಈ ರೀತಿ ಮಾಡಿ ನಮ್ ಬಸವ ಕಲ್ಯಾಣಕ್ಕೆ ಯಾಕೋ ಕಾರ್ಯಕರ್ತರ ಮೇಲೆ ಅನ್ಯಾಯ ಮಾಡಿ ಅವಾಗ ಹೋಗಿದಾಗ BKDBದಾಗ ಒಬ್ಬರಿಗೆ ನಾಮಿನೇಟ್ ಮಾಡ್ತಾರೆ. ಅದು ಬಿ ನಿಮಗ್ ಗೊತ್ತಿರ್ಲಿ, ಕೇಳಿ ಬಿಜೆಪಿದವ್ರೀಗ ಆ BKDB ನಾಮಿನೇಟ್ ಬಿ ಕಲ್ಯಾಣದವ್ರಿಗೆ ಮಾಡಿಲ್ಲ. ಅವಾಗದವನಿಗೆ ತೊಗೊಂಬಂದ ಕಿರಣ್ ಪಾಟೀಲ್ ಅಂತಂದು ಇಲ್ಲಿ ತಂದು ನಾಮಿನೇಟ್ ಮಾಡ್ಯಾರ. ಇದು ಹೆಂಗ್ ಕ್ಯಾಂಡಿಡೇಟ್ ತಂದಾಗ ಅದು ಬಿ ಹೊರಗಿಂದ ತಂದಾಗ. ಅದೇ ರೀತಿ गड़ी भाग जो बॉर्डर एरिया है इसका डेवलपमेंट के बारे में क्या काम किए भारतीय जनता पार्टी का सरकार में जो जाके MP वोट मांगे अब वो ये ಕೆಲಸ मारेगा. लाड़वंती को हमने सुवर्ण गाम दिए थे, अलगोड़ में सुवर्ण गाम दिए थे. ನಾವು ಕೆಲಸ ಮಾಡಿದೆವು, ನೀವೇನಲ್ಲಿ ಮಾಡಿರಿ ಎಂಬುದು ಜನರಿಗೆ ಕೂಡ ಹೇಳಬೇಕು. ನಮ್ಮ ಏರಿಯಾದಾಗ ನಮ್ಮ ಕಾರ್ಯಕರ್ತರಿಗೆ ಹೋದ ಸಲ ವೋಟ್ ಬೇಡ, ಒಬ್ಬರಿಗೆ ಬಿ ಒಂದು ಪೋಸ್ಟ್ ಕೊಟ್ಟಿಲ್ಲ, ಒಬ್ಬರಿಗೆ ಬಿ ನಾಮಿನೇಟ್ ಮಾಡಿಲ್ಲ, ಒಬ್ಬರಿಗೂ ಸಪೋರ್ಟ್ ಮಾಡಿಲ್ಲ. ಅದು ಯಾಕ ಮತ್ತ ಭಗವಂತ ಖುಬಾನೆ ಎಲ್ಲರ ಕಾಲಗ ಆ ಪಾರ್ಟಿ ಹಾಳು ಮಾಡಕ ಕಲ್ಯಾಣ ಹಿಡಿದು ದಿಲ್ಲಿ ತನ ಯಾಕೆ ಹಾಳು ಮಾಡ್ತಾರೋ ಏನಿಲ್ಲೋ. 1 ಡಜನ್ ಮಂತ್ರಿ ಪರೇಶಾನ್, ಪಾರ್ಟಿದವ್ರ ಪರೇಶಾನ್, ನಿಂತೋರ್ ಪರೇಶಾನ್, ಆ ರೊಕ್ಕ ಹೇಳ್ಕೊಂಡು ಬರೋರ್ ಪರೇಶಾನ್, ಆ ರೊಕ್ಕ ತಗೊಂಬೋರ್ ಬಿ ಪರೇಶಾನ್. ಹಳ್ಳಿ ಹಳ್ಳಿದಾಗ ನಿನ್ನ ಹಿಡಿದು ಅವ್ರು ಹೇಳತ್ತಾರ ನಾವು ದುಡ್ಡಿನ ಮ್ಯಾಗ. ಈಗ ನೀವು ಕೇಳಿ ಅವಾಜ್ ನಿನ್ನ ಒಂದ್ ಜಗಿನಾಗ 50,000 ರೂಪಾಯಿ ಹಿಡಿದು ತಕೊಂಡಾಗ 10 लाख ರೂಪಾಯಿ ಕೊಡ್ಲತ್ತಾಗ, ಸಮಾಜಿಗೆ ರೊಕ್ಕ ಕೊಡ್ಲತ್ತಾಗ ಇದು ನ್ಯಾಯನ? ಹೇಳಿದ ನ್ಯಾಯ ಅದ ಏನದ? ಎಲ್ಲೋಗಿ ಈ ರೀತಿ ಖರೀದಿ ಮಾಡಕ ಹೆಂಗ ಆಗ್ತದ? ಎಲ್ಲಿ ಓದಲ್ ಹೇಳ್ತಾಗ ಕೂಗೋ ರೊಕ್ಕ ಕೊಟ್ಟಿ ಮಂದಿಗೆ ತಗ್ತಾಗ ನಾವು ತಗಲ್ರಿ. ನಂಬಲ್ಲಿ ಯಾಗ ಒಬ್ಬ ರೊಕ್ಕ ತೊಗೊಂಡು ಬಂದಾಗೇನು ಹೇಳಿ ಯಾಗ ಬಿ ಇಲ್ಲ ತೊಗೊಂಬಂದಿರಿ. ಜಗ ಕೈ ಎತ್ತಿ ಎಲ್ಲ ಅಭಿಮಾನದಿಂದ ಬಂದಿದ್ದೇವೆ. ಸ್ವಾಭಿಮಾನಕ್ಕೆ, बसव कल्याण स्वाभिमान के बसव कल्याण में भी हमारे को जब मुस्लिम भाइयों को एक बात बोलना चाहता हूं. मेरे को एक भाग्य मिला जो बसव कल्याण में ईदगाह का काम था, बहुत दिन से पेंडिंग था. मेरे हाथ से, मेरे पिताजी का आशीर्वाद से उनका नाम लेते मेरे को ईदगाह का मसला हल करके जगह देने का भाग्य मिला. ऐसा तो मेरे को कभी मिलता नहीं जिंदगी में. आशीर्वाद हो गया. और बसव कल्याण में 8 नगर डेवलपमेंट जो CC रोड्स बनाए, आगे खेड़े में काम किए. हुलसूर तालुका बनाने वक्त भी हमने हुलसूर को आए. ग्राम पंचायत के अंदर कितने डिपार्टमेंट आते, हुलसूर में जाके हर घर घर घूम के हमने हुलसूर में जितने भी घर लोगों को चाहिए उतना घर देने का कार्यक्रम, ग्राम सभा करने का कार्यक्रम. उस एरिया में अभी तक बस स्टैंड नहीं हुआ. हमारे लक्ष्मण सौदी साहब कल्याणದಾಗ ಓಡಾಡ್ತಾಗ, लेकिन ಹುಲ್ಸೂರ್ ತಾಲೂಕದಾಗ ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಮಾಡಕ್ ಬಂದಿಲ್ಲ. ಅವ್ರಿಗೆ ಇಲ್ಲಿ ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ಅವ್ರು ಹೇಳ್ತಾಗೋಣ ಅದು ಮಾಡ್ತೀನಿ ಇದು ಮಾಡ್ತೀನಿ. ಇದರ ಬಗ್ಗೆನೂ ಕೂಡ ನೀವೆಲ್ಲ ವಿಚಾರ ಮಾಡಬೇಕು. ಈಗ ಹಳ್ಳಿ ಹಳ್ಳಿದಾಗ ಅವಾಗ ಒಂದೇ ಹೇಳತ್ತಾಗ ನಾಳೆ ಏನು ಕೊಡ್ತಾಗ ನೋಟ್. 6 ದಿನ ಆಯ್ತು ಬಸ್ ಬಂದವ. ಇಡೀ ರಾಜ್ಯದಾಗ ಸ್ಟ್ರೈಕ್ ನಡೆದದ. ಇವಾಗ ಅದಕ್ಕೆ ಚಿಂತೆ ಇಲ್ಲ, ಇವಾಗ ಅಡ್ಡೆ ಚಿಂತೆ. ನೋಟ್ ಹೆಂಗ್ ಕೊಡ್ಬೇಕು, ಓಟ್ ಹೆಂಗ್ ತಗೋಬೇಕು. ಆ ಬಸ್ಸಿನಾಗ ನಮ್ ತಂಗಿದೇವ್, ನಮ್ ಹಾಕದೇವ್ ಹೋಗ್ಬೇಕು ಹೆಂಗ, ನಮ್ಮ ಹಣಿದಾಗ ಪಗಾರ ಹೆಂಗ್ ಸಿಗಬೇಕು, ಬಸ್ಸಿನ ಕಂಡಕ್ಟರ್ಗಳಿಗೆ ಎಷ್ಟು ತಕಲೀಫ್ ಅದ, ಮೆಕ್ಯಾನಿಕ್ಗೆ ಎಷ್ಟು ತಕಲೀಫ್ ಅದ,
ಡ್ರೈವರ್ಗಳಿಗೆ ಎಷ್ಟು ತಕಲೀಫ್ ಅದ, ಒಳಗ್ ಕೂಡಂತ ಪ್ಯಾಸೆಂಜರ್ದಿಂದ ಎಷ್ಟು ತಕಲೀಫ್ ಆಯ್ತದ, ಅದರ ಬಗ್ಗೆ ವಿಚಾರ ಮಾಡಬೇಕು. ಈಗಾಗಲೇ ಆ ಕ್ಯಾಂಡಿಡೇಟ್ ನನ್ನ ಬಗ್ಗೆ ಹೇಳ್ತಾಗ ಬೋಸ್ಗದಾಗ, ಬೋಸ್ಗದ ಏನಪ್ಪ ಭಾಷಣ, ನನ್ನ ಮನಿ ಕೆಡಕ್ತಗಂತ, ನಾ ರೊಕ್ಕ ಗಳಿಸಿದಂತ, ನಾ ಏನ್ ಗಳಿಸಿದ ನಿಮ್ ಕಣ್ಣಿದಾಗದ, ನಂದೇನು ಎಲ್ಲ ಕಡೆ ಪ್ರಾಪರ್ಟಿ ಅದ, ನಂಗ ಮನಿ ಬಿ ಕೆಡಕ್ರಿ, ನೀವು ಬೇಕಾಗಿದ್ ಕೆಡಕ್ರಿ, ನಮ್ ಬಸವ ಕಲ್ಯಾಣ ಸ್ವಾಭಿಮಾನ ಯಾವ ಮಗನ ಕೈಲಿ ಕೆಡಕ್ಲಕ್ ಆಗಲ್ಲಮ್ಮ ನೆನ್ಪಿಡ್ಬೇಕು. ಅವಾಗ ಹೇಳ್ತಾಗ ಮನಿ ಕೆಡಕ್ತಗಂತ ಮನಿ, ಅದ್ರ ಬದಂತಾಗ ಇವ್ರದೆಲ್ಲ ಫೈಲ್ ಅವಂತ ಫೈಲ್ ಠೀಕ್ ಅದ, ನೀವು ಫೈಲ್ ನಿಂಬಲ್ಲಿ ಇಕ್ಕೋಗಿ ಏನೇನು ಮಾಡದ ಮಾಡ್ರಿ, ಒಂದ್ ಭಾಗ ನಿಮ್ದಾಗ ಶಾಂತಿ ಆಗ್ಲಿ, ಅದಾಗ ಬಾದ್ ನೋಡ್ಕೊಂಬಾಗ ನಾವೆಲ್ಲ ಎಲ್ಲಿ ಹೋದಾಗ ಅದೇನ್ ಸ್ಪೀಚ್, ಅದು ಒಂದು ಪಬ್ಲಿಕ್ ಟಿವಿದೊಂದು ಹಾಕಪ್ಪ, ಪಬ್ಲಿಕ್ ಟಿವಿದೊಂದು ಇತ್ತು ನೋಡು ನ್ಯೂಸ್. ಮತ್ ನೀನ್ ಹೇಳ್ತಾಗ ಅಲ್ಲಿ ನಮ್ದೆಲ್ಲ ಮಂತ್ರಿಗಳು ಖೂಬ ಆಲ್ರೆಡಿ ಸೋಲದಾಗ ಹನ ಅವ್ ಪಗೇಶನ್ ಅನ, ಅದಕ್ಕೆ ಲೋಕಸಭಾ ಚುನಾವಣೆ ಆಯ್ತು, ಲೋಕಸಭಾ ಚುನಾವಣೆ ಆಯ್ತು, ಒಂದು ಓಟ್ ಹಾಕಿ ಮಲ್ಲಿಕಾರ್ಜುನ ಖರ್ಗೆ ಓಟ್ ಹಾಕಿರಿ, ಎಲ್ಲಿದ್ದೀರಿ ನೀವು ಇಲ್ಲಿವಾಗಿದ್ದರೆ, ನಗರಸಭಾ ಚುನಾವಣೆ ಆಯ್ತು, ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಬೇಕಾಗಿತ್ತು, ಚಂಡೀಗಢ ಹರಿಯಾಣದ ಹೋಗಿರಂತ ಮುಂದಕ್ಕೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಓದ್ತಾಗಬೇಕಲ್ಲ, ಎಷ್ಟೋ ಜನ ಶಾಸಕರು ದುಡಿದು ಲೂಟಿ ಮಾಡಿರಿ, ನೀವು ಮಾಡಿಯಿಂದ ತೆಗೆದಿರ್ತೀರಿ, ಸಮಯ ಬರಲಿ, ಶರಣು ಸಗರ್ ಚರಿತ್ರೆ ಹಣ ಮಾಡಪಡ್ತೀರಿ, 24 ಕೋಟಿ ಇದ್ದೀರಿ ಶರಣು ಸಗರ್, ನಿಂತು ಮಾತಾಡಕ್ಕಾಯ್ತು, ರಿಕಾರ್ಡಿಂಗ್ ಮಾಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ತೋರಿಸ್ರಿ. ನೋಡಿ ಒಂದ್ ಮಾತು ಹೇಳ್ತ, ನಾ ಆಣಿ ಮಾಡ್ಬಿ ಹೇಳ್ತ, ನನ್ನ ಬಲ್ ತಂಬಿ ಅದ, ನಾ ಸಾಯತನ ಯಾಗ ಅಪ್ಪಗ ಅನ್ಸಲ್ಲ ಎಂಬ ಸ್ವಾಭಿಮಾನ ಅದ, ಯಾಗ ಅಪ್ಪಗ ಯಾಗ ಬಾಕಿ ಕೊಡೋದು ಲೆಕ್ಕ ಇಲ್ಲ. ಮಂದಿ BPL ಕಾರ್ಡ್ ಇಕ್ಕೊಂಡಿ, ರೇಷನ್ ತಗೊಂಡಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆದಾಗ ಮನಿ ಮಾಡ್ಕೊಂಡಿ, ಕಾಯಕವೇ ಕೈಲಾಸ ಮಾಡಿ ಜಿಂದ ಇರ್ತಾಗ ನನಗೆ ಸಾಯತನ ಪೆನ್ಷನ್ ಬರ್ತದ, ನನಗೆ ಕೇಳಂತ ಹಕ್ಕು ಕೊಟ್ಟಿರಿ. ಯಾರೋ ಏನೋ ಕತಿ ಹೇಳತ್ತ, ನಾ ಮಕ್ಕಳ ಡಂಬಗ ಆಟ ಆಡೋಗಿಗೆ ನೋಡಿದ, ಮಂತ್ರಿಗಳಿಗೆ ನೋಡಿದ, ಮುಖ್ಯಮಂತ್ರಿಗಳಿಗೆ ನೋಡಿದ, ನಾ ನೀವತ್ತೇ ಪಾಲಿಟಿಕ್ಸ್ ದಾಗ ಬಂದಿ, ಇವ್ರ ಅಪ್ಲೆ ಆಟಗ ತಿಂಗಳದಾಗ ಚಮಕಸಿಲ್ಲ, ಅಟ್ಗ ಹೋಗಿಸೈತ್ ಗಲ್ಲಿ ಗಲ್ಲಿದ ದಂಧೆ ಮಾಡ್ಕೊತ ಬಂದಿದ್ದೆವು. ಎಲ್ಲೇ ಇರ್ಲಿ ಈ ಚುನಾವಣೆ ನಮಗ ನಿಮ್ಗ ಜಿದ್ದಿ ಚುನಾವಣೆ, ನಿಂಬಲ್ಲಿ ಒಬ್ಬರೊಬ್ಬರ ಬಲ್ 50 ವೋಟ್, 10 ವೋಟ್, 500 ವೋಟ್, 1 ವೋಟ್ ನಿಮಗ್ ಚೇಂಜ್ ಮಾಡಂತ ಶಕ್ತಿ ಇದ. ನಿಂಬಲ್ಲಿ ಎಲ್ಲರ ಬಲ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ್ರಿ, ನಿಂಬಲ್ಲಿ ಸ್ವಾಭಿಮಾನದ, ನಿಂಬಲ್ಲಿ ಶಕ್ತಿ ಅದ, ಒಳ್ಳೆ ರೀತಿಯಿಂದ ಚೇಂಜ್ ಮಾಡ್ಬೇಕು, ಚೇಂಜ್ ಮಾಡಿ ಇತಿಹಾಸ ಮಾಡ್ಬೇಕು. ನೀವು ಮಾಡಿಲ್ಲ, ನಿಮ್ ಸ್ವಾಭಿಮಾನ ನಮ್ ಸ್ವಾಭಿಮಾನ ಮಾತದ. ಬಸವ ಕಲ್ಯಾಣ ತಾಲೂಕದಾಗ ಇವತ್ತು ನಾವು ಎಲ್ಲರಿಗೂ ಒಳಗೆ ಬರ್ಬೇಕು, ಎಲ್ಲ ಅಣದೇವ ತಾಯಿಂದರು ಹಿರಿಯರು ಕಡೆಗೆ ಬಂದು ಪ್ರಚಾರ, ಲಾಸ್ಟ್ ಪ್ರಚಾರ ಇವತ್ತು 5 ಬಡೆ ತನ ಟೈಮಿಂಗ್ ಅದ. ನಾನ್ ನಿನ್ನ ಟೆಂಟ್ ಹೊಡೆಯಲಿ ಅಂದಾಗ ಸಣ್ಣದು ಹೊಡಿಯಪ್ಪ, ಯಾಕಂದ್ರೆ ನಂಬಲ್ಲಿ ಸಲಗಗ ಗುಲ್ಬರ್ಗದಿಂದ ಮಂದಿ ಬಗಲ್ಲ, ಜಗ ಸಣ್ಣದು ಹೊಡಿ ಅಂತ ಹೇಳ್ದ, ಅದ್ರ ಬಂದು ದೊಡ್ಡದು ಹೊಡೆದ ಅಣ್ಣ, ಮತ್ತೊಂದು ಆ ಕಡೆ ಹೊಡೆದೆವು, ಮತ್ತೊಂದು ಆ ಕಡೆ ಹೊಡೆದೆವು, ಮತ್ತೊಂದು ಈ ಕಡೆ ಹೊಡೆದೆವು. ಹಾಂಗ್ ಡಬ್ಬ್ಯಾಗ ಹೊಡಿಬೇಕು, ಸತ್ರ ತಗಕ್ಕೆ ನೀವೆಲ್ಲೋ ನೋಡ್ರಿ. ಇದು ಎಲೆಕ್ಷನ್ ನಿಮ್ದದ, ನೀವು 2 ದಿನ ಬಿಸಿಲಾಗ ನಿಂತಿರ್ಬೇಕು, 2 ದಿನ ಕೆಳಗ್ ಕುಂತಿರ್ಬೇಕು, ನಿಮ್ ತೊಡೆ ಬಹುತ್ ನುಕ್ಸಾನ್ ಆಗಿರ್ಬೇಕು. ಅಗೇ ಬಾಬಾ ಅಣ್ಣದಿಗೆ ಹಾಕದಿಗೆ ಹೌದಿಗೆ ನಿಮ್ಮದಿಂದು ಇಡೀ ಬಸವ ಕಲ್ಯಾಣಕ್ಕೆ ಒಳ್ಳೇದಾಗಿದ ಸ್ವಾಮಿ. ಪೂರ ಬಸವ ಕಲ್ಯಾಣ ನಿಮ್ಮ ಆವಾಜ್ ಕರ್ನಾಟಕದಾಗ ಏನ್ ಮಂತ್ರಿಗಳಾಗ
1 ಡಜನ್ ಏನ್ ಬಂದಾಗ ನಾವು ಬಸ್ ಕಲ್ಯಾಣ ವಾಪಸ್ ಕಳ್ಸಾಗ ಹೋಗಿ ಯಾಕ ನೋಡ್ರಿ, ನೀವು ಎಲ್ಲೆಲ್ಲಿ ನೋಟ್ ಕೊಟ್ಟಿರಿ, ಆ ಓಟ್ ನಮಗ್ ಹಾಕ್ಯಾಗ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕು. ಆ ಗಲ್ಲಿಗಳದಾಗ ನಾವು ನೋಡ್ ತಗೊಂಡೋಗಿ ಹೇಳಕ್ ಬಯಸ್ತೀನಿ. ಅವಾಗ ಈಗ ಸಂಜೀಪಗೆ 5 ಬಡ್ಲಕ್ ನಡೆದಾಗ ಬೆಂಗಳೂರು ಕಲ್ಯಾಣದಾಗ ನಾವು ವಸ್ತು ಮಂದಿ ಹೋಗ್ದವು ಒಳ್ಳೆ ಅಭಿವೃದ್ಧಿಕ್ಕಾಗ ಒಳ್ಳೆ ಕೆಲಸ ಮಾಡ್ಲಕ್ ನಾವು ಬಂದಿದ್ದೆವು. ನಿಮ್ದೆಲ್ಲ ಸಾಥ್ ತೆಗಬೇಕು. ಅವಾಗ ಈಗ ಬೆಂಗಳೂರದಾಗ ಹೋದಾಗ ಜಲ್ದಿ MLA ಮಂತ್ರಿಗಳು ಸಿಗಲ್ಲ. ನಿಮಗ ಗಲ್ಲಿದಾಗ ಕುಂತೋಗೀಗ ಯಾಗದಾಗ ಮನ್ಯಾಗ ನಿಂತೋಗಿ ಸಿಗ್ತಾಗ MLA ಜಲ್ದಿ ಸಿಗಲ್ಲ, MLA ಸಿಗಲ್ಲ. ದುನಿಯಾದ ಬಬ್ಬಿ ಹೊಡ್ಕೋತ ಓಡಾಡತಾವ ಮಂತ್ರಿ ದಂಧೆ ಮಾಡಲ್ ಹೋಗ್ಯಾನಂತ MLA ಟಿವಿದಾಗ ಹೊಂಟದ. ಅದಕ್ಕೋಸ್ಕರ ನೀವೆಲ್ಲ ವಿಚಾರ ಮಾಡ್ಬೇಕು. ಇವತ್ತೇನ್ ನೀವೆಲ್ಲ ಬಂದಿರಿ, ಹಳ್ಳಿದಿಂದ ನಮ್ ತಾಯಂದ್ರಿಗೆ ಬಿಸಿಲಿದ್ರೂ ಕೂಡ ನೀರು ಕುಡ್ಲಿಕ್ಕಿಲ್ಲ, ಟ್ಯಾಂಕರ್ ಬಂದದ, ಅಲ್ಲಿ ಬಂದದ, ಎಲ್ಲರೂ ಮನ್ಸಿಲ್ ಯಾಕೆ ಬಂದ್ರೆ ಅಂದ್ರೆ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದ, ಚಾಲೆಂಜ್ ಅದ. ನಮ್ ಬಸವ ಕಲ್ಯಾಣ ತಾಲೂಕಾ ಸ್ವಾಭಿಮಾನ ಉಳಿಸ್ಬೇಕು. ಈ नोटिन आटा जो नोट का खेल खेल रहे भैया, बहुत बड़ी खेल है ये, मजाक नहीं है. बाई इलेक्शन खरीदी करने का सुटकेस लेके आ गए. नान हल्ली ಹೋದಾಗ ನಂಗೆ ಒಂದೊಂದು ಖುಷಿ ಬಿ ಆಯ್ತು, ದುಃಖ ಬಿ ಆಯ್ತು. ಏನೇ ಇದ್ದಾಗ ಬಿ जन स्वाभिमान जन जहां भी गए हमारे कोई इतना मन से बात कर गए, कोई अंदाज नहीं है. जहां भी जाओ ನೀ ನಡೆಯಪ್ಪ ಸಪೋರ್ಟ್ ಮಾಡ್ತೇವೆ. ಒಂದು ಸಣ್ಣದ ವಿಡಿಯೋ ಹಾಕಪ್ಪ, ಸಪೋರ್ಟ್ ಮಾಡಿದ ಹಳ್ಳಿದಾಗ ಉದಯ್ ಕುಮಾರ್, ಒಂದು ಸಣ್ಣದ 2 ಮಿನಿಟ್ ವಿಡಿಯೋ ಹಾಕು. ನಮ್ದು ಕಡೆಗ ಒಂದು 5 ಮಿನಿಟ್ದು ಇಶ್ಯೂ ಅವ. ನೀವೇನ್ ಬಂದಿರಿ ಈಗ ಇವತ್ತು 5 ಗಂಟೆಗೆ ನಿಮ್ ಪ್ರಚಾರ ಮುಕ್ತಾಯ ಆಯ್ತದ. ನಾಳೆ ನಿಂಬಲ್ಲಿ ಪೋಲಿಂಗ್ ಏಜೆಂಟ್, ನಿಮ್ ವೋಟರ್ ಲಿಸ್ಟ್ ನಿಮ್ ಹಳ್ಳಿದಾಗ ಮುಟ್ಟ್ಯವ ಮುಟ್ಟಿಲ್ಲ ಎಲ್ಲ ಮುಟ್ಸಂತ ಕೆಲಸ ಮಾಡ್ರಿ. 15ನೇ ತಾರೀಕಿಗೆ ಎಲ್ಲಕ್ಕಿಂತ ಪೈಲೆ ಎದ್ದಿ ನೀವು ಓಟ ಪೈಲೆ ನೀವು ಹಾಕಬೇಕು. ಹಾಕ್ತಾರೆ ಹಾಕಲ್ಲ, ಪೈಲೆ ನೀವು ಹಾಕಬೇಕು, ಮತ್ತೊಬ್ಬರಿಗೆ ಹಾಕಿಸ್ಬೇಕು. ನೋಟ್ ತಗೊಂಡೋಗಿ ಹೇಳ್ಬೇಕು, ನೋಡಿ ಅಣ್ಣ ನೋಟ್ ನೀ ತಗೊಂಡಿದಿ ಏನ್ ಫಗಕ್ ಬಗಲ್, ಲೇಕಿನ್ ಓಟ್ 11 ನಂಬರ್ ಹಾಕ್ಬೇಕು, ಬಟನ್ ಒತ್ತಬೇಕು. ನನಗ ಹಳ್ಳಿದಾಗ ನೋಡಿದಾಗ ರಾತ್ರಿನೂ ಕೂಡ ಸಪೋರ್ಟ್ ಮಾಡ್ತಾಗ, ನಮಗೇನು ಹಿಂದಿಲ್ಲ ಮುಂದಿಲ್ಲ, ನಮಗೆ ಅಂಜಿಸ್ತಾಗ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅವ್ರಿಗೆ ಹೇಳ್ತಾಗ ಕೂಬೋಗ್ ಮನಿ ಕೆಡಕ್ತವಂತ, ಕೂಬೋಗ್ ದಂಧ ಬಂದ್ ಮಾಡ್ತೇವೆ. ನಮ್ಮಲ್ಲಿ ದಂಧನೇ ಇಲ್ಲ. ಆ ಭಗವಂತ ಕೂಬೋಗ್ ಬಲ್ ದಂಧೆ ಅವ. ಅವ್ ಗೊತ್ತಿದಾಗ ನಾವು ಗೊತ್ತಿದಾಗ ಬಿ ಇಲ್ಲ, ನಾವು ಏನು ಬಿ ಇಲ್ಲೇ ಎಲ್ಲ ಬಿಟ್ಕೊಟ್ಟಿದ್ದೇವೆ. ಮಾವು ನಮ್ಮ ಮನೆಯ ಮಗ ನಮ್ಮೆಲ್ಲ ಕಲ್ಯಾಣ ತಾಲೂಕದ ಸೇವಾ ಮಾಡಬೇಕು. ರಾತ್ರಿ ಬೆಳಗನ ಚಾಲೆಂಜ್ಗೆ ಸಾಥ್ ದಂಧೆ ಹೆಚ್ಚಿನ ಮಾಡ್ಕೊಂಡು ಜ್ಯೋತಿಯಾಗಿ ಮಲ್ಲಿಕಾರ್ಜುನ ಸಿದ್ದರಾಮಪ್ಪ ಖೂಬಾ ಇದೇ ಗುರುವಾರ ದಿನಾಂಕ 15/4/2021 ತಾಯಿ ಅಕ್ಕ ಮಹಾದೇವಿಯ ಪವಿತ್ರವಾದ ಮೈದಾನದಲ್ಲಿ ಎಲ್ಲ ಗುರು ಹಿರಿಯರ ತಂದೆ ತಾಯಿಯರ ಪಾದ ಚರಣಗಳ ಆಶೀರ್ವಾದ ಪಡೆಯಲು, ಎಲ್ಲ ಅಣ್ಣ ತಮ್ಮ ಸ್ನೇಹಿತರ ಆಲಂಗನೆಯ ಸ್ಥೈರ್ಯಕ್ಕಾಗಿ ನೋ ಪ್ರಾಬ್ಲಮ್. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಬಟನ್ 11 ನಂಬರ್ ತೋರಿಸ್ಬೇಕು. ಎಲ್ಲರೂ ಹೇಳ್ಬೇಕು ಬಟನ್ 11 ನಂಬರ್ ಅಂತ. ದಿನಾಂಕ 17 ಏಪ್ರಿಲ್ 2021 ನಡೆಯಲಿರುವ ವಿಧಾನಸಭಾ ಉಪಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾದ ಶ್ರೀ ಮಲ್ಲಿಕಾರ್ಜುನ್ ಖೂಬಾರ್ ಅವರಿಗೆ ನೆಕ್ಸ್ಟ್ ಪಟ್ 5 ಮಿನಿಟ್ದಾಗ 10 ಮಿನಿಟ್ ಒಳಗೆ ಫಂಕ್ಷನ್ ಮುಗಿಸಿ ಮತ್ತೊಂದು ಅಂದ್ಯಾಕ ಹತ್ತದ.
ಯಾವಾಗ ಬಿ ಹೋದಾಗ ಒಳ್ಳೆ ಆಗೈತಿ ನಿನ್ ಸಪೋರ್ಟ್ ಹುಲ್ಸೂರ್ದಾಗಲಿ ಹುಲ್ಸೂರ್ ತಾಲೂಕದವರು जब से दुनिया बनी है तब से हर कोने में सिर्फ एक ही जंग हुई है, सही और गलत की, रोशनी और अंधेरे की। ನಮಗ್ ಜನ ಕೈ ಹಿಡ್ದಾಗ ಅಂಬದ್ ನಾವು ತೋರಿಸ್ತಾ ಇದ್ದೆವು. ಇವತ್ತ ನಮ್ಮ ಕೌನ್ಸಿಲರ್ ಒಬ್ಬರು ಒಂದ್ 8 ದಿನ ಪೈಲೆ ಮಲ್ಲಿಕಾರ್ಜುನ ಸಿದ್ದರಾಮಪ್ಪ ಕೂಬಾರ್ ಅವರು ಬಸವ ಕಲ್ಯಾಣ ಜನರ ಆಜ್ಞೆಯ ಮೇರೆಗೆ ಬಸವ ಕಲ್ಯಾಣದ ಸ್ವಾಭಿಮಾನಕ್ಕಾಗಿ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಇದೇ ತಿಂಗಳು ಏಪ್ರಿಲ್ 17ರಂದು ನಡೆಯುವ ವಿಧಾನಸಭಾ ಉಪಚುನಾವಣೆ ಮತದಾನದಲ್ಲಿ ಇವಿಎಂ ಯಂತ್ರದ ಕ್ರಮ ಸಂಖ್ಯೆ 11 ಇವರ ಗುರುತು ಹೊಲ ಉಳುವ ನೇಗಿಲು. ಶ್ರೀ ಮಲ್ಲಿಕಾರ್ಜುನ ಸಿದ್ದರಾಮಪ್ಪ ಕೂಬಾರ್ ಅವರ ಫೋಟೋ ಮುಂದಿರುವ ಗುಂಡಿಯನ್ನು ಒತ್ತುವ ಮೂಲಕ ನಿಮ್ಮ ಗೌರವಾನ್ವಿತ ಹಕ್ಕಿನ ಮತವನ್ನು ನೀಡಲು ವಿನಮ್ರ ವಿನಂತಿ. ಇವರ ಗೆಲುವು ಬಸವ ಕಲ್ಯಾಣ ವಿಧಾನಸಭೆಯ ಪ್ರತಿಯೊಬ್ಬ ಮತದಾರರ ಸ್ವಾಭಿಮಾನದ ಜಯವಾಗಲಿದೆ. ಧನ್ಯವಾದಗಳು. ಜಯವಾಗಲಿ. ಎಲ್ಲೆಲ್ಲಿ ಹಳ್ಳಿಗೆ ಹೋಗಿದೆವು, ನಮ್ ಕಾರ್ಯಕರ್ತರು ಊಟ ಇಲ್ಲದೆ ಬಿಸಿಲಾಗ ಅಲ್ಲಿ ಎಲ್ಲೆಲ್ಲಿ ಹೋಗಿದೆವು, ಮಳಿ ಹೊಂಟಿತ್ತು, ಎಲ್ಲಿ ಹೋದ್ವಿ ಇಷ್ಟು ಮನ್ಸಿಲಿ ಇಷ್ಟು ಸಪೋರ್ಟ್ ಮಾಡ್ಯಾಗ. ನಾ ಹುಲ್ಸೂರ್ ತಾಲೂಕಾಗ ಹೋಗಿದ, ಹಳ್ಳಿಗೆ ಹೋಗಿದ, ಒಂದ್ ಸಿಟಿಗೆ ಹೋಗಿದ. ನಾ ನಿಮಗೆ ಏನು ಹೇಳಕ್ಕಾಗಲ್ಲ. ನಮ್ದೇನು ಅಣ್ಣ ತಮ್ಮಗ ಆಗ ನಾವತ್ ಹೇಳಿದ ನಾ ಪರದೇಸಿ ಮನುಷ್ಯ ಅಂತ ಹೇಳಿದ. ಲೇಕಿನ್ ಹಳ್ಳಿಗೆ ಹೋದಾಗ ನಂಗೇನ್ ಪ್ರೀತಿ ಕೊಟ್ಟರು ನಂಗೆ ಎಂದೂ ಮಗಿಲಕ್ಕಾಗಲ್ಲ. ಇಷ್ಟು ಸಪೋರ್ಟ್ ಎಲ್ಲಿ ಬಿ ಹೋಗಿ, ರಾತ್ರಿ ಇರ್ಲಿ ಹಗಲಿರ್ಲಿ, ನಾ ನಿನ್ ನಾಗಡ್ಪುರದಾಗ ಹೊರಗೆ ಹೊಂಟಿದ ನಮ್ಮ ಅಕ್ಕ ತಂಗಿಯಂತಾಗ ನಡಿಯಪ್ಪ ನಡಿ, ತಲೆ ಕೆಡಿಸ್ಕೊಬಿಡ್, ನಮ್ಮ ಆಶೀರ್ವಾದ ಅದ. ಇಷ್ಟು ಕಾರ್ಯಕರ್ತರು ಗಾಡಿ ಮ್ಯಾಗ, ಬೈಕ್ ಮ್ಯಾಗ, ಜಂಪಿನಾಗ, ಟೈಮಿಂಗ್ ಇಲ್ಲ, ಊಟ ಇಲ್ಲ, ಎಲ್ಲಿ ಬೇಕಲ್ಲಿ ಕೆಲಸ ಮಾಡತ್ತಾಗ. ಯಾಕಪ್ಪ? ಒಂದ್ ಸ್ವಾಭಿಮಾನ ಸಲ ಒಂದೊಂದ್ ಬಾರಿ ಆತ್ಮ ಅಂತದ. ಮತ್ತೆ ಹಳ್ಳಿಗೆ ಹೋಗಿದ ಆ ಜನ ಅಲ್ಲಿ ಹೋಗಿ ಇಷ್ಟು ಸರ್ಕಾರದ ನಮ್ಮ ಹೇಳ್ತಾರೆ ಮಂತ್ರಿಗಳು, ಏನ್ ಆಗ್ಬೇಕಂಬುದ್ರ ಬಗ್ಗೆ ವಿಚಾರ ಮಾಡ್ಬೇಕು. ನನಗೆ ಎಲ್ಲೆಲ್ಲಿ ಯಾವಾಗ ಹೋದಾಗ ನನಗೂ ಕೂಡ ಇದಕ್ ಹಿಮ್ಮತ್ ಜಗ ಗಡಬಡ ಮಾಡ್ತದ. ನಾ ಮಾಡತ್ತಿದ್ದೀನಪ್ಪ ಅಂತ ಟೈಮ್ದಾಗ ನಮ್ ತಾಯಿಂದಾಗ ಮೇಲೆ ಹೋಗಿ ನಾ ಆಶೀರ್ವಾದ ತೊಗೊಂಡಿದಾಗ, ಮಗ ನೀ ಅಂಜಬೇಡ ನಮ್ಮ ಆಶೀರ್ವಾದದ ಅಂದಾಗ ನನಗೆ ಇಷ್ಟು ಖುಷಿ ಆಯ್ತು. ಅದನ್ನ ಎಂದೂ ಹೇಳಕ್ಕಾಗಲ್ಲ. ಹಾಗೆ भाइयों को जा भी हम गए वहां दिल से हम आए आपके साथ में, रात में गंदे दिन में गंदे, जहां तकलीफ में आए वहां लोग हमारे को इतना एक भाई से ज्यादा ನಮ್ಮ ಅಣ್ಣ ತಮ್ಮಂದಕ್ಕಿಂತ ಹೆಚ್ಚಾಗಿ ನನಗೇನು ಸಪೋರ್ಟ್ ಮಾಡಿದ್ರು ನಾ ಎಂದೂ ಮಗಿಲಕ್ಕಾಗಲ್ಲ. ನಂಬರ್ ಟೈಮ್ ಉಳಿದು ಅಡಿಚ ದಿನ ನನಗೆ ಒಂದೊಂದು ದಿನ ಅನ್ನಿಸ್ತದ, ನಾ ಯಾಕಾಗ ಎಲೆಕ್ಷನ್ ನಿಂತಪ್ಪ, ಇವಾಗ ಕಗಡೋ ರೂಪಾಯಿ ತಗ್ಲತ್ತಾಗ, ಗಲ್ಲಿ ಗಲ್ಲಾಗ ಹಂಚಲತ್ತಾಗ, ಅವರು ಈ ರೀತಿ ಮಾಡಿದ್ವ ನಮಗೆಲ್ಲಿ ನ್ಯಾಯ ಸಿಗಬೇಕು. ನಾ ದೇವರಿಗೆ ಪ್ರಾರ್ಥನೆ ಮಾಡತ್ತಿದ, ರಾತ್ರಿ ಬಂದು ಮಕ್ಕಳಕ್ಕೆ ನನಗೆ ಅಡಿಚಾಯ್ತದ. ಮತ್ತ 5:30 ಎದ್ದಿ ನಾ ರೆಡಿಯಾಗಿ ಸೇರಿದ ಕೆಲಸ ಮಾಡ್ತೀನಿ, ಹಿಮ್ಮತದಿಂದ ನಡೀತೀನಿ. ದೇವ್ರ ಮ್ಯಾಗ ವಿಶ್ವಾಸ ಅದ, ಬಸವ ಕಲ್ಯಾಣ ಸ್ವಾಭಿಮಾನ ಜನರ ಮ್ಯಾಗ ವಿಶ್ವಾಸ ಅದ. ಎಲ್ಲಿ ಓದಲಿ ಎಲ್ಲ ಮಾರ್ಕೆಟ್ ಅಸೋಸಿಯೇಷನ್, ಎಲ್ಲ ಬಿಸ್ನೆಸ್ ಮೆನ್ ಎಲ್ಲೇ ಓದಲಿ ನಮ್ಮ ತಾಯಿಂದರು, ಹಿರಿಯರು, ಥೋಡೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ದಾಗ ಬಿ ಎಲ್ಲ
ಯಾಕ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಖೂಬೋಗೆ ಇಂಥೋಗ್ಬೇಕು ಬಸವ ಕಲ್ಯಾಣಕ್ಕ ಇನ್ನ ಅವಾಗ ಬಂದಿಲ್ಲ ಆಲ್ಗಡಿ ಅದು ಬಂದ್ ಮಾಡ್ತಾ ಇದು ಚಾಲು ಮಾಡ್ತಾ ಅದು ಮಂಗಸ್ತಾ ಇದು ಕೆಡಕ್ತಾ ಅಲ್ಲತ್ತ ನಮ್ಮ ಕೌನ್ಸಿಲರ್ ನಾ ಅವತ್ತಿನ ದಿನ ರಾತ್ರಿ 12 ಗಂಟೆಗೆ ನಂಗೆ ಒಂದು ಫೋನ್ ಬಂತು ಅವರು ಮಾರುತಿ ಲಾಡೆ ನಮ್ಮ ಕೌನ್ಸಿಲರ್ ರಾತ್ರಿ 12ಕ್ಕೆ ಬೀದರ್ದಾಗ ಇದ್ದಾಗ ಇಲ್ಲಪ್ಪ ಸಿರೇಸಗ ಅಂತ ಕೇಳಿದಾಗ ನನಗೆ ಬಹಳ ದುಃಖ ಆಯ್ತು ನಾ ಮುಂಜಾನೆ ಮಾತಾಡಗಲಕ್ಕ ನನ್ನ ಬ್ಯಾಟ್ರಿ ಆಫ್ ಇತ್ತು ಅವಾಗ ಜೀವ ಉಳಿದಿಲ್ಲ ನಮಗೆ ಎಷ್ಟು ದುಃಖ ಅನ್ನಿಸ್ತು ನಮ್ಮ ಪಾರ್ಟಿದಾಗ ಯಾಕೆ ಭೀ ಹೋಗಿಲ್ಲ ಎಲ್ಲೋಕ್ಕಿಂತ ಪೈಲೆ ನಮ್ಮ ಅಣ್ಣನ ನಾವು ಮಗನಿಗೆ ಮಾತಾಡ್ಬೇಕು ವೈನಿಗೆ ಮಾತಾಡ್ಬೇಕು ಹಿಮ್ಮತ್ ಕೊಡ್ಬೇಕು ನಮ್ಮ ಸರ್ಕಾರದಾಗ ಇದ್ದಂತ ಮಂತ್ರಿಗಳು ಯಾರು ಹೋಗಿಲ್ಲ ನಂಬಲ್ಲಿ ಸರ್ಕಾರದಾಗ ಇದ್ದಂತವು ಬಸವಣ್ಣನ ಗುಡಿಗೆ ಹೋಗಲ್ ಯಾಕೋ ಏನೋ ಎಲ್ಲೋ ಒಂದ್ ಕಡೆ ನೋಡಿದಾಗ ನಮ್ಮ್ಯಾಗ ಅನ್ಯಾಯ ಬಹಳ ಆಗ್ಯದ ಎಲ್ಲಂದಲ್ಲಿ ಸಪೋರ್ಟ್ ಸಿಗ್ಲತ್ತದ ಇನ್ನೇ 2 ದಿನ 3 ದಿನ ನೀವು ಹೆಗಣಾಗಿ ನಾವು ನಿಮ್ ಸಂಗಟ ರಾತ್ರಿ ಆಗಲು ಮಾತು ಕೊಡ್ಲತ್ತೀನಿ ಎಲ್ಲಗ ಖೂಬಾ ಸಾಬ್ ನಾ ಯಾವಾಗ ಮಾತು ಕೊಟ್ಟಿನಿ ಅವಾಗ ಉಳಿಸ್ ತೋರಿಸಿನಿ ನಿಮಗ ದೇವರ ಆಶೀರ್ವಾದ ಬಿ ಸಿಗ್ತದ ಜನಗ ಆಶೀರ್ವಾದ ಬಿ ಸಿಗ್ತದ ನೆನಪಿಕ್ಕೋ ಹೊಸ ಮಂದಿ ಎಲ್ಲಗ ಗಡಬಡ್ದಾಗ ಅವ್ ಪಾರ್ಟಿ ದೊಡ್ಡದ ಹ್ಯಾಂಗ ಮಾಡತ್ತ ಆದ ಪಾರ್ಟಿ ದೊಡ್ಡದ ರೊಕ್ಕ ಹೋಗ್ಬಲ್ಲವ ಲೇಕಿನ್ ಓಟ್ ಬಸವ ಕಲ್ಯಾಣ ಮಂದಿ ಬಲ್ಲದ ಅವತ್ತಿಲ್ಲೇ ಕಾರ್ಯಕ್ರಮ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿದು ನಾವು ಇಲ್ಲಿ ಕುಂತಿದ್ದೇವೆ 16 ಮಂದಿ ಕೆಳಗ್ ಮ್ಯಾಗಿದ್ದ ರಾಜ್ಯಾಧ್ಯಕ್ಷರು ಅವಾಗ ನಮ್ಮ ಸಿದ್ದೇಗೌಡರು ಇಲ್ಲಿ ಬಂದು ಜಾಯಿನ್ ಆಗ್ಯಾರು ಅವತ್ತಿನ ದಿನ ನಮಗೆ ಇಷ್ಟು ದುಃಖ ಆಯ್ತು ನಾವು ಆ ಪಕ್ಷ ಸಲಕ್ಕೆ ದುಡ್ದೇವು ತನು ಮನ ಧನ ಆದಾಗ ಅಲ್ಲಿ ಏನ್ ಬಿ ವ್ಯಾಲ್ಯೂ ಇಲ್ಲ ಕಾರ್ಯಕರ್ತರಿಗ ಟಿಕೆಟ್ ಬಿ ಮಾಗಕ್ಕಾಗ ನಮಗೆಲ್ಲೋ ಒಂದ್ ಕಡೆ ದುಃಖದ ಸಲಕ್ ಸ್ವಾಭಿಮಾನ ಸಲಕ್ ನಾವೆಲ್ಲೋ ತಯಾರಾಗಿದ್ದೆವು ಈಗ 2.5 ದಿನ ಉಳಿದ ನಂಗೆ ಅವತ್ತಿನ ದಿನ ನಾಮಿನೇಷನ್ ದಿನ ನಂಗೆ ಹಿಮ್ಮತೆ ಸಾತಿಲ್ ಏ ಅಪ್ಪ ಹ್ಯಾಂಗ್ ಮಾಡ್ಬೇಕು ಇಂಥ ಗೌರ್ಮೆಂಟ್ ನನಗ ಆ ದುಃಖದಾಗ ಹೋಗ್ಕೋತ ನೀವೆಲ್ಲ ನನ್ನ ಹಿಮ್ಮತ್ ಬಡಾಸ್ತೀರಿ ಕೆಲಸ ಬಡಾಸ್ತೀರಿ ಪ್ರಚಾರದಾಗ ಆಶೀರ್ವಾದ ಮಾಡತ್ತೀರಿ ಈ ಸಲ ನಾ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಣ್ಣದಿಗೆ ಏನಾಗ ಪಗಕ್ ಬಿತ್ತು ನಮ್ ಓಸು ಮಂದಿ ತಾಲೂಕಾ ಮ್ಯಾಗ ಪಗಕ್ ಬೀಳ್ತದ ನೀವು ನೆನಪಿಕ್ಕೋಬೇಕು ಈ ಮಾತ್ ಅದನ್ನೇ 2 ದಿನ ಟೈಮ್ ನಮ್ ಡಾಕ್ಟರ್ ಸಾಬ್ ಅವ್ರ ದವಾಖಾನಿ ಭೇಟಿ ಮನಿ ಪ್ರಚಾರ ಮಾಡ್ಯಾಗ ಇದ್ದಿದ್ದ ಫ್ಯಾಕ್ಟ್ ಸ್ವಾಭಿಮಾನ ಬಳಗ ಟೀಮ್ ಶಿವಕುಮಾರ್ ಟೀಮ್ ಅವ್ರ ಬಸವ ಕಲ್ಯಾಣ ತಾಲೂಕದಾಗ ಎಲ್ಲ ಕಡೆ ಮನಿಗೆ ಸಪೋರ್ಟ್ ಮಾಡ್ಯಾರ ನೀವು ದಯವಿಟ್ಟು 2-2.5 ದಿನ ವಿಚಾರ ಮಾಡಬೇಕು ನಮಗ್ ನ್ಯಾಯ ಕೊಡ್ಬೇಕಂತ ಜನರಿಗೆ ಕೇಳಬೇಕು ಮ್ಯಾಗಿನ ಬಿಸಿಲಿದ್ದಾಗ ಬಿ ಹೋಗ್ಬೇಕು ನೀವು ಚಾಲೆಂಜ್ ತಗೋತ್ರೆ ತಗೊಂಬಲ್ಲಂಗೆ ಹೇಳಿ ಅವ್ರು ಈಗಾಗಲೇ ಮಂದಿಗೆ ಫೋನ್ ಮಾಡತ್ತಾರ ಧಮಕಿ ಕೊಡ್ಲತ್ತಾರ ಇನ್ನ ಬಟನ್ ಒತ್ತಿಲ್ ನೀನ್ ಒಬ್ಬ ಹೋಟೆಲ್ದಾಗ ಉಂಡಾಗ ಅದು ಮಾತು ಹೇಳ್ಬಾರ್ದು ಒಂದು ಭಾರಿ ಮನುಷ್ಯ ಉಂಡಾಗ ಅವ್ರ ಹೆಸರು ಹೇಳ್ಬಾರ್ದು ಇಜ್ಜತ್ ಹೋಯ್ತು ಬಹಳ ದೊಡ್ಡ ಮನುಷ್ಯ ಉಂಡಾಗ ಬಿಲ್ ಆಗಿದ್ 27,000 ಕುಡ್ಲತನ್ ಶಾಣೆ ಮನುಷ್ಯ 24,000 ಮ್ಯಾಗಿನ ಅಂಜಿಸ್ತಾ ನೀನು ಮುಂದೆ ನೋಡ್ಕೋತಾ ಇಲ್ದಾಗ 1 लाख ರೂಪಾಯಿ ಹಪ್ತ ತೂತ ಅಂತ ಹೇಳ ಇದು ನಿನ್ನಿಂದ ಘಟನಾ ನನ್ನ ಬಳಿ ರಿಕಾರ್ಡ್ ಹಳ್ಳಿದಾಗ ಫೋನ್ ಹೊಂಟಾವ್ 50,000 ಓಡ್ದಿನ ಗೆದ್ದಿದ್ದೇವ ಅಂತ ಹೇಳ್ತಾರ ಮತ್ ಗಲ್ಲಿ ರೊಕ್ಕ ಹಂಚ್ಬೇಕು ವಿಚಾರ ಮಾಡ್ಬೇಕು ಎಲ್ಲ ಕಡೆ ಬಂದವಿಲ್ಲ ನಿಂಬಲ್ಲಿ 1,000 ರೂಪಾಯಿ ಹಂಚಲತ್ತಾಗಿಲ್ಲ ಅದಕ್ಕ ಅವಾಗ ಹೇಳಿ ತಗೋಗಿ ರೊಕ್ಕ 2,000 ತಗೋಗಿ 5,000 ತಗೋಗಿ 1 लाख ತಗೋಗಿ ಲೇಕಿನ್ ಸ್ವಾಭಿಮಾನ್ ಬಸವ ಕಲ್ಯಾಣದವ್ರು ನಾವು ಇದ್ದೇವೆ ಎಂಬುದು ಇಡೀ ರಾಜ್ಯಕ್ಕೆ ತೋರಿಸ್ಬೇಕು ನನಗೆ ಹಿಮ್ಮತ್ ಬಡಸ್ಗಿನ 2 ದಿನದ ಹಂಗೆ ಜಗ
बाग इप्पुगದಾಗ 7 लाख ಕೊಟ್ಟಾಗ ಇವು 7 लाख 5 लाख 11 लाख 18 लाख पहिलेನೆ ಕೊಡ್ತೀವಿ ಬಬ್ಬಿ ಹೊಡ್ಲಕ್ಕೆ ಎಲೆಕ್ಷನ್ ಯಾಕೆ ಮಾಡ್ತಿದ್ದೆವು ಈಗ ಐನ್ ಟೈಮ್ದಾಗ ಸರ್ಕಾರದಾಗ ರೊಕ್ಕ ನಗದಿ ರೊಕ್ಕ ಕೊಡೋದು ಬಿ ಜುಗತ್ತಿದ್ದಿಲ್ಲ ಗವರ್ನಮೆಂಟ್ ಇತ್ತು ಅದಕ್ಕ ನ್ಯಾಯವಾಗಿ ನೀವು ಕೇಳಿ सभी लोगों को मेरा एक मनवी है बसव कल्याण में हिंदू मुस्लिम भाईचारे के साथ हम रहे सो हैं आगे भी रहेंगे और कईयों से लोगों को एक डाउट है खूब ಗೆದ್ದಾಗ ಮತ್ತು वापस बीजेपी के नाम तक खूबा जीते तो स्वाभिमान से जिंदा रहेंगे बसव कल्याण में उतना हिम्मत है आ पार्टी ला पहिला ಇದು 2.5 ವರ್ಷ ನಮ್ಮದೇ ಪಾರ್ಟಿ ನಮ್ಮದೇ ಮಂದಿ ನಮ್ಮದೇ ವೋಟ್ ನಾವೇ ಹೈಕಮಾಂಡ್ ಇಲ್ಲ ಇದ್ದೋಗೆ ಹೈಕಮಾಂಡ್ ಸ್ವಾಭಿಮಾನ್ ಬಸವ ಕಲ್ಯಾಣಿ ಹೈಕಮಾಂಡ್ ನೀವೇ ಮಂತ್ರಿ ನೀವೇ ಎಲ್ಲ ನೀವು ನೋಡಿರ್ಬೇಕು ದಿಲ್ಲಿ ಎಲೆಕ್ಷನ್ ಬಿ ಹಿಂಗೆ ಆಗಿತ್ತು ಕೇಜ್ರಿವಾಲ್ ಇದ್ದ ಕೇಜ್ರಿವಾಲ್ ಪೂರಾ ಇಡೀ ರಾಜ್ಯ ದೇಶ ಬಂದು ಬಬ್ಬಿ ಹೊಡೆದಾಗ ಬಿ ಅಲ್ಲಿ ಗೆದ್ದಿಲ್ಲ ಇಡೀ ರಾಜ್ಯ ಇಡೀ ದೇಶ ಯಾಕ ಅದು ಹಕ್ಕಿತ್ತು ಅದನ್ನು ಹಿಂಗೆ ಆಯ್ತು ಇದನ್ನು ಹಿಂಗೆ ಆಗ್ಲತ್ತದ ಅಣದಿಗೆ ನೀವೆಲ್ಲ ಹಳ್ಳಿದಿಂದ ಬಂದಿರಿ ಸಿಟಿದಿಂದ ಬಂದಿರಿ 3 ದಿನ ಹೈರಾಣ ಇನ್ನ 3 ದಿನ ನಾ ನಿಮಗ ನಿನ್ನ ಅಲ್ಲಿ ಹೋದಾಗ ಹೇಳ್ದ ನೋಡ್ರಪ್ಪ ನೀವು ಲಾಸ್ಟ್ ಏನು ಮಾಡ್ತೀರಿ ನೀವು ಸರ್ಕಾರದಾಗ ಇದ್ರಿ ಮಂತ್ರಿಗಳು ಇದ್ರಿ ಕಾನೂನು ಪ್ರಕಾರ ಕೆಲಸ ಮಾಡಿರಿ ಕಾನೂನು ಇಲ್ಲ ಗೋಲಿ ಹೊಡಿರನ್ನ ಯಾವಾಗ ಒಂದ್ ಬಾಗ ಸಾಯದ ಹಿಂಗ್ ಬಿ ಸಾಯದ ಹಣೆ ಬಾಗ ಯಾರು ಒಯ್ಯಲ್ಲ ಅದಕ್ಕೋಸ್ಕರ ಇದು ಒಂದು ನ್ಯಾಯ ಸಪೋರ್ಟ ನಮ್ಮ್ಯಾಗಿರ್ಲಿ ನಾ ಎಷ್ಟೊಂದು ದುಃಖದಾಗಿರ್ತ ಒಂದೊಂದು ಮೇಲೆ ದುಃಖ ಬರ್ತದ ಅದ್ರ ಬಾದಂತ ನೋವನ್ನು ಬಿಟ್ಟಾಗ ಹಾಕಿದು ಅಂತ ದಮ್ ಇರ್ಬೇಕು ಒಂದೊಂದು ಬಾಗ ತಲೆ ಖರಾಬ್ ಆಯ್ತದ ಒಂದೊಂದು ಬಾಗ ದುಃಖ ಆಯ್ತದ ಯಾಕೆ ನಿಂತೇವು ಇದು ಎಲ್ಲ ಏನ್ ಬೇಕಾಗಿತ್ತ ಒಂದೊಂದು ಭಾಗ ಅಂತದ್ ಇಜ್ಜತ್ ಸಲೇಕ್ ನಮ್ ತಾಲೂಕಾ ಸಲೇಕ್ ನಾವು ತಯ್ಯಾಗಬೇಕು ನಾವು ತಯ್ಯಾಗಿಲ್ಲ ಮುಂದೆ ನಮ್ಮ ಮಕ್ಕಳಿಗ ನಮ್ ಈ ಏರಿಯಾ ಯುವಕರಿಗ ಹಾದಿ ತಪ್ಸಂತ ಕೆಲಸ ಮಾಡ್ತಾಗ ಶರಣರ ನಾಡಿನಾಗ ಒಳ್ಳೇದಾಗಬೇಕು ನಾ ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಆಣಿ ಮಾಡಿ ಹೇಳ್ತೀನಿ ನಿಮಗ್ ಬಸವಣ್ಣನ ಆಣಿ ಮಾಡ್ತೀನಿ ಇವತ್ತು ಚಾಲೆಂಜ್ ಮಾಡ್ತೀನಿ ಅವಾಗೇನು ಹೇಳತ್ತಾಗ ನಾ ಹಿಂಗಿದ್ದ ನಾ ಹಾಂಗಿದ್ದ ಅವೆಲ್ಲ ಹೇಳೋದು ಯಾಕ್ರಿ ಒಳ್ಳೆ ಕೆಲಸ ಮಾಡಲ್ಲ ಸ್ಪೀಚ್ ಮಾಡಿ ಬಂದು ಹೊರಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅದ್ರ ಬಾದ್ ಮನಿ ಕೆಡಕ್ತಾ ಅಂತೀರಿ ನಾ ಮನಿನೇ ಕಟ್ಟಿಲ್ಲ ಕೆಡಕ್ತಾಗಲಿಂದು ಅದು ನಮ್ಮ ಅವ್ವನ ಮನಿ ಇದ ನಮ್ಮ ಅಪ್ಪನ ಮನಿ ಮಗಕ್ಕಿದನ ಪೈಲದ ಎಲೆಕ್ಷನ್ ಬಾಕಿ ಆಗಿತ್ತು ಮಗಕ್ಕಿದ ಅದು ನಮ್ಮ ಅವ್ವನದ ನಾಗೈನ ಕಟ್ಟಿಲೆ ಯಾಕ ಅದು ಟೈಮ್ ಬಂದಿಲ್ಲ ಕಟ್ಟಿಲ್ಲ ಮತ್ ಮ್ಯಾಗಿನ ಮನಿ ಕೆಡಕ್ತಾಗಂತ ಇವಾಗ ಮನಿ ಕೆಡಕ್ತಾಗೋ JCP ತಗ್ತಾಗೋ ಏನ್ ಮಾಡ್ತಾಗ ಅವಾಗಿಗೆ ಬಿಡ್ರಿ ಭಾರತೀಯ ಜನತಾ ಪಾರ್ಟಿದವ್ರು ನಮ್ಮ ಮ್ಯಾಗ ಎಲ್ಲರ ಮ್ಯಾಗ ಕಾಗೆ ಕಕ್ತಾಗ ಮ್ಯಾಗ ಅನ್ಯಾಯ ಮಾಡ್ಯಾಗ ನಮಗ ಈ ಸಲ ಸ್ವಾಭಿಮಾನ್ ಮಾತದ ನೀವು ಒಬ್ಬರಿಗೊಬ್ಬರು ತಾಲೂಕಾ ಬೊಂಬೈ ದುಬೈ ಅಮೆರಿಕಾ ಇವತ್ತು ಹೇಳ್ಬೇಕು ನೀವು ಅಲ್ಲಿ ನಮಗ್ ಸಪೋರ್ಟ್ ಮಾಡಿ ಅಂತ ಹೇಳ್ಬೇಕು ಸಭಿ ಲೋಗ್ ಮಿಲ್ಕೆ 17 ತಾರೀಖ್ ನನಗ್ ಥೋಡೆ ಅಂಜಿಕೆ ಹೊಂಟಾವ್ ಯಾಕಂದ್ರೆ ದಾಮ್ ಹೆಚ್ಚಿಗೆ ಬರ್ತಾವ ಮತ್ತೇನೋ ರಾತ್ರಿ ಅಂದಾಗಿನ ಇಲ್ಲ ಸುಮ್ ಹೀಗೆ ಅಲ್ಲೋಗೆ ಹೋಗಾಗೇನಲ್ಲತ್ತಿದ ತೆಕ್ಕೊಂಬಗ್ಲಕ್ ಅದಕ್ಕ ನಿಮ್ಮ ಆಶೀರ್ವಾದ ನಮ್ಮ್ಯಾಗ ನಿಮ್ ವಿಚಾರ ನಿಮ್ ಸಹಕಾರ ನಿಮ್ ಏರಿಯಾದಾಗ ನಿಮ್ ಬೂತ್ ಕೈಕೋಗಿ ಒಂದು ಬೂತಿಗ ಮಿನಿಮಮ್ 100 मैक्सिमम 8 भी जितने भी 100 वोट मिनिमम ऊपर 200 300 मत इलेक्शन तलेगी ನಾವು ಮೂರಗೂ ಪಾರ್ಟಿದವ್ರು ಸೇಮ್ ಇದ್ದೇವು
हेंगा तीनों सेम ही, कांग्रेस और हम और बीजेपी तीनों सेम चल गई गाड़ी 40 की स्पीड पे। लेकिन हमारा स्पीड क्यों बढ़ता है? तो हमारे पास स्वाभिमान है, इसलिए स्पीड बढ़ता। उनका नोट का स्पीड है और नोट किसದಾಗ ಹೋಯ್ತಿಲೆ ಸ್ಪೀಡ್ ಕಮ್ಮಿ ಆಯ್ತು. ಅದರ ಬಾದ ಅವ್ರು ನಮಗೆ ಆಶೀರ್ವಾದ ಮಾಡ್ತಾಗ ಕೈ ಜೋಡಿಸಿ ಮನವಿ ಮಾಡತ್ತಿ ನಮ್ಮ ತಾಯಿಂದಗ ಅವ್ನ ನೋಟ್ ಯಾಕೆ ಕೊಟ್ಟಗೂ ಕೂಡ ನಿಂಬಲ್ಲಿ ಇಷ್ಟು ಶಕ್ತಿ ಇದ, ಅದಕ್ಕೆ ಅಂದಾಜಿಲ್ಲ. ನೀವು 1000 ರೂಪಾಯಿದಾಗಿಲ್ಲ, ನಿಮ್ಮ ಮನಿ 5000 ನಿಮಗೆ ಎಂದೂ ಖರೀದಿ ಮಾಡಕ್ ಆಗಲ್ಲ. ನಿಂಬಲ್ಲಿ ಆ ತಾಕತ್ತದ, ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡೋ ತಾಕತ್ತದ, ಕೆಟ್ಟೋಗಿಗೆ ಮನಿ ಕಳ್ಸೋ ತಾಕತ್ತದ. ಆ ತಾಕತ್ ಯೂಸ್ ಮಾಡ್ಕೋಗಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿ ಎಲ್ಲರಿಗೆ ದೇವರ ಆಶೀರ್ವಾದ ಮಾಡಲಿ. ಇವತ್ತೆಲ್ಲ ಬಿಸಿಲಾಗ ಬಂದಿರಿ, ಸ್ವಲ್ಪ ಔಸ್ಕೋರಿ, ಹಿಂದಕ್ ಮುಂದಕ್ ಏನ್ ಬಿ ಆದ ಗಡಬಡ ಮಾಡಿ ಹೋಗ್ಬೇಡ್ರಿ. ಎಲ್ಲೇ ಇದ್ರೂ ಕೂಡ ಗಾಡಿದಾಗ ಸಮಾಧಾನದಿಂದ ಹೋಗ್ರಿ. ನಮ್ ಕುಮಾರಸ್ವಾಮಿ ಅಣ್ಣಗೂ ಇಲ್ಲಿ ಬಂದಾಗ ಎಲ್ಲ ಪಾರ್ಟಿದಾಗ ಇವತ್ತು ಕಡಿ ಕೊನೆ ಕಾರ್ಯಕ್ರಮ ಹುಲ್ಸುರ್ಕ ಮತ್ ಹುಲ್ಸುರ್ಕ್ ಬರ್ಬೇಕಂತ ನಾಳೆಗೆ ಬರ್ತಾವ. 16 ತಾರೀಕಿಗೆ ನಾಳೆಗೆ ಬಿ ಅದ ಪಾದಯಾತ್ರ. ಈಗ ಥೋಡೆ ಡೌಟ್ ಅದ, ಯಾಕಂದ್ರೆ ನಾವು ಇನ್ನ ಇಲ್ಲ ಕೇಳಿ ಮಂಟ್ರಾಳಕ್ಕಿನ್ನ ನಾವು ಹೋಗಿಲ್ಲ. ಕೇಳಿ ಮಂಟ್ರಾಳಕ್ಕೆ ನಾವು ಒಂದು ವಿಸಿಟ್ ಕೊಟ್ಟಿಲ್ಲ. ಮಂಟ್ರಾಳಕ್ಕೂ ಹೋಗ್ಬೇಕು, ಮುಡುಬಿಗೂ ಹೋಗ್ಬೇಕು, ಇನ್ನೊಂದು 12 ಊರು ಉಳಿದಾವ. ಅಲ್ಲಿ ಇನ್ನ ನಂಬಲ್ಲಿ 5ಕ್ಕೆ ತನ ಟೈಮ್ ಅದ, 5ಕ್ಕೆ ತನ ಟೈಮ್ ಅದ. ನಾವ್ ಎಲ್ಲಾ ಕಡೆ ಹೋಯ್ತೇವು. ನಮ್ ಹಿರುಗಳಿಗೆ ಒಂದು ಕೈ ಜೋಡಿಸಿ ಮನವಿ ಮಾಡತ್ತಿದ್ದೆವು. ಇಲ್ಲೇ ಒಂದು ಗಾಡಿ ತಗೊಂಡು ನಮ್ದೆಲ್ಲ ಮುಸ್ಲಿಂ ಕಮ್ಯುನಿಟಿದಾಗ ಬಿ ಮುಸ್ಲಿಂ ಲೋಗೋ ಮೇ ಬಿ ಮೇರಿ ವಿನಂತಿ है, ನೀವು ಹೋಗೋ ಮಾತಾಡ್ಕೋರಿ. ನಾಳೆ ಮತ್ತು ಕೂಡ ನಮಗ್ ಸಪೋರ್ಟ್ ಸಿಗ್ತದ. ಹಳ್ಳಿ ಹಳ್ಳಿದಿಂದ ಎಲ್ಲ ಸಮಾಜದಾಗ ಸಪೋರ್ಟ್ ಅದ. ಡಾಕ್ಟರ್ ಸಾಹೇಬ್ ಮತ್ತೇನಾಗ ಓದದ ನೀವು ನಮ್ ನಂಬರ್ ಯಾಗದ ಸರ್ 11 ನಂಬರ್ ಹೆಂಗ ಅಂದ್ರೆ ಹಿಂಗದ ಸರ್, ಒಂದು ಟವರ್ ಒಂದು ಪವರ್. ಅದಕ್ಕ ಇಲ್ಲ ಸರ್, ಅದು ಇನ್ನೂ ಅರ್ಥ ನಿಮ್ ಲಕ್ಕಿ ನಂಬರ್ ಅದ. ನಮ್ಮ ಬಸವ ಕಲ್ಯಾಣ ವಿಧಾನಸಭಾ ನಂಬರು ಹಿಂದಿಂದ ಸರ್, ಬಸವ ಕಲ್ಯಾಣ ವಿಧಾನಸಭಾ ನಂಬರು 47 47 ಕೂಡಿಸ್ರೆ 11 ಸರ್. ನೋಡಿ 1 ಮಿನಿಟ್ ಏಕ್ದಮ್ 1 ಮಿನಿಟ್ದಾಗ ಜಗ ಸಮಾಧಾನದಿಂದ ವಿಚಾರ ಮಾಡಿ ಒಂದು ಅರ್ಧ ಮಿನಿಟ್ ಜಗ ಕುಂಡಗಣ ಕೂಡ್ರಿ. ಅರ್ಧ ಮಿನಿಟ್ 30 ಸೆಕೆಂಡ್ ಏಕ್ದಮ್ ಸಮಾಧಾನ, ಎಲ್ಲವೂ ಏಕ್ದಮ್ ಪೀಸ್ ಆಗಿ 1 मिनट देवगी ಕೇಳಿ. ಏನಪ್ಪ दिल से आए, स्वाभिमान से आए, भगवान को प्रार्थना करते, 1 मिनट प्रार्थना करते कि हमारे को न्याय मिलना, ಬಸವ ಕಲ್ಯಾಣ ನಮಗೆ ನ್ಯಾಯ ಸಿಗಬೇಕು, ಒಳ್ಳೆ ರೀತಿಯಿಂದ ಸಂದೇಶ ಹೋಗ್ಬೇಕು. ಅವಾಗ ಅಪ್ಪಲೆ ನಾವು ಧಮಕಿ ಬಿಮ್ಕಿ ಕೊಡಲ್. ಅವ್ರ ಆಲ್ಗಡಿ ಕಲ್ಲು ಹಚ್ಚಿ ನಮ್ಮ ಗಾಡಿಗಳಿಗೆ ಗ್ಲಾಸ್ ಹೊಡೆದಾಗ ಇನ್ನ ಅಧಿಕಾರದಾಗೆ ಬಂದಿಲ್ಲ. ಗ್ಲಾಸ್ ಹೊಡೆದ್ ನಡೀತ್, ಧಮಕಿ ಕೊಡೋದ್ ನಡೀತ್. ಇದು ಶಗಣಗ ನಾಡದ. ಅದಕ್ಕೆ ಸಮಾಧಾನದಾಗ 1 ಮಿನಿಟ್ ಪ್ರಾರ್ಥನಾ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀವು ಎಲ್ಲರಿಗೂ ಓಟ್ ಹಾಕಿ ಬಿಜೆಪಿಗೆ ಓಡಿಸ್ಕಂತ ಇನ್ನು ನಿಂತು ಹೇಳತ್ತ ಓಡಿಸ್ಕಂತ ಹೇಳೋದಿಲ್ಲ. ಆಲ್ಗಡಿ ತಯ್ಯಾಗ ಮಾಡಿ ಗಂಟು ಕಟ್ಟಿ ಇಕ್ಕಿಯಾಗ ಓಡಿಸ್ಲಾಕ ನಿಮ್ದೆಲ್ಲ ಅಪ್ಪಣೆ ಅದ. ಈಗ ಮನಿ ದೇವರಿಗೆ ಬೇಡ್ಕೋಗಿ ಯಾಕದವು ಬಿಸಿಲಾಗ ಬಂದಿದ್ದೆವು. ಇದೇ ರೀತಿ 2013ದಾಗ ಬಿ 2013ದಾಗ ನೀವು ನನಗೆ ಸಪೋರ್ಟ್ ಮಾಡಿದ ಬಾದ್ 17,000 ಲೀಡ್ ಬಂದ್. ದಯವಿಟ್ಟು सबके पास इतना ताकत है, 2 दिन ऐसा ताकत लगाओ. ताकत नहीं है, नहीं ताकत है. वो ताकत को कामयाब बनाओ. ನಾ ಕೈ ಜೋಡಿಸಿ ಮನವಿ ಮಾಡತ್ತೀನಿ ಎಲ್ಲೋಗಿ ಗಣದಾಗೆ ನೀವು ಹೊಸ್ಸು ಮಂದಿ ನಮ್ಮ ಅಣ್ಣ ತಮ್ಮಗಿದ್ರಿ, ನಮ್ಮ ಅಕ್ಕ ತಂಗಿಯಾಗಿದ್ರಿ, ನನ್ನ ಸಂಗಟ ಇದ್ದಿದ್ದು ಅಣ್ಣ ದೋಸ್ತಗಿದ್ರಿ, ಹಿರುಗಳಿದ್ರಿ, ನನ್ನ ಮೇಗೇನು ವಜ್ಜಿ ಇಕ್ಕಿರಿ.
ವಿಶ್ವಾಸ ಇಕ್ಕಿರಿ, ನೀವು ಅದೇ ರೀತಿ ವಿಶ್ವಾಸ ಇಕ್ಕಿ ಸ್ವಾಭಿಮಾನ ಬಳಗ ಸ್ವಾಭಿಮಾನ ಬಸವ ಕಲ್ಯಾಣಕ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಇಲ್ಲಿ ನಮ್ಮ ತಾಲೂಕದಾಗ ಬಂದಿರಿ, ಬೇರೆ ತಾಲೂಕದಾಗ ಇದ್ರಿ, ಜಗ ಕಡಿಗೆ ಒಂದು ಐತ್ರಿ. ಸ್ವಾಭಿಮಾನ ಬಸವ ಕಲ್ಯಾಣಕ್ಕೆ ಜಯವಾಗಲಿ, ಸ್ವಾಭಿಮಾನ ಬಸವ ಕಲ್ಯಾಣಕ್ಕೆ ಜಯವಾಗಲಿ. ಎಲ್ಲರಿಗ ಒನ್ ಮಿನಿಟ್ ಇಲ್ಲಿ ನಮ್ಮಿದೆಲ್ಲ ಹಿರಿಗಳು ಬಂದಾಗ ನಾ ಕೈ ಜೋಡಿಸಿ 1 ಮಿನಿಟ್ ಎಲ್ಲರೂ ಆಜ್ಞೆ ಕೊಡ್ರಿ, ಹಿಮ್ಮತ್ ಕೊಡ್ರಿ. ಏನೇ ಇದ್ರು ಕೂಡ ಥೋಡೆ ಬಹುತ್ ಪ್ಲಸ್ ಮೈನಸ್ ನಮ್ಮ ಪ್ರಚಾರದಾಗ ಹಿಂದಕ್ಕೆ ಮುಂದಕ್ಕೆ ಆಗಿರ್ಬೇಕು. ನೀವೆಲ್ಲ ಆವರಿಸ್ಬೇಕಂತ ನಾ ಎಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡತ್ತೀನಿ. ಬಿಸಿಲಿದ್ದಾಗ ಬಿ ಒಬ್ಬರಿಗೆ ಬಿ ಆಯಾಡಿಲ್ 17 ತಾರೀಖ್ 5 ಬಡ್ಲಕ್ ನಮ್ಮ ಚಿನ್ನದ ನೇಗಿಲ್ ಚಿನ್ನು ನಮ್ಮದು ನಂಬರ್ ಅದ 11 ನಂಬರ್. ಎಲ್ಲರಿಗೆ ಹೋಗಿ ಕೈ ಜೋಡಿಸಿ ಮನವಿ ಮಾಡಿರಿ. ನಂದು ಎಲೆಕ್ಷನ್ದಾಗ 4 ಎಲೆಕ್ಷನ್ದಾಗ ಕೆಲಸ ಮಾಡಿದ್ದು ಕಾರ್ಯಕರ್ತರಿದ್ದಾಗ ಯಾರಿಗೋ ಟಿಕೆಟ್ ಕೊಟ್ಟಿನಿ, ಯಾರಿಗೋ ಲೀಡರ್ಶಿಪ್ದಾಗ ಸಪೋರ್ಟ್ ಮಾಡೀನಿ. ಇದು ಅನ್ಬಾರ್ ನಂದಿನ ಸಪೋರ್ಟ್ ತಗೊಂಡಿರಿ. ನಂದಿನ ತೊಗಮಲ್ದವರು ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣ ತಾಲೂಕದಾಗ ನಮಗ್ ಸಪೋರ್ಟ್ ಮಾಡಿ ಅಂತ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಒಳ್ಳೆ ರೀತಿಯಿಂದ ಶುಭ ಸಂದೇಶ ಹೋಗ್ಲಿ ಅಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಭಿಮಾನ ಬಳಗಕ್ಕೆ, ಸ್ವಾಭಿಮಾನ ಬಸವ ಕಲ್ಯಾಣಕ್ಕೆ. खूबा से आगे बढ़ो, हम तुम्हारे साथ है. ಎಲ್ಲರೂ ಕೈ ಮ್ಯಾಗತ್ತ ಜೋರಾದ ಸ್ವಾಭಿಮಾನ ಬಳಗಕ್ಕೆ. ಈಗ ಹಾಡ್ ಪ್ಲೇ ಮಾಡಬೇಕು, ನಮ್ಮ ನಾಯಕರು ಬರ್ತಾರೆ. ಹಾಡು ಸ್ಟಾರ್ಟ್, ಹಾಡ್ ಪ್ಲೇ. ಸನ್ಮಾನ ಮಾಡೋರು ಮಾಡ್ಬೋದು, ಸನ್ಮಾನ ಮಾಡೋರು. ನಮ್ಮ ನಾಯಕರಿವರು ಕಷ್ಟ ಕೇಳುವವರು, ಇವರೇ ಕೂಬಾರವರು. ನಾಯಕರಿವರು ಕಷ್ಟ ಕೇಳುವವರು, ಇವರೇ ಕೂಬಾರವರು. ಹೊಸ ಬೆಳಕೊಂದು ಮಕ್ಕಳಿಗೆ ಬಂದು ಬೆಳೆದಿದೆ ಮನೆಯ ಮನಸ್ಸ ಇಂದು. ಈ ನಮ್ಮಯ ದೀನ ಬಂಧು ಬಡವರ ಕಣ್ಮಣಿಯು, ಮತವನ್ನು ನೀಡಿರಿ, ಹರಸಿ ಗೆಲ್ಲಿಸಿರಿ, ಬಹುಮತದಿಂದಲೇ ನಮ್ಮ ಕೂಬಾರವರನ್ನು. ನಮ್ಮ ನಾಯಕರಿವರು ಕಷ್ಟ ಕೇಳುವವರು, ಇವರೇ ಕೂಬಾರವರು. ಬಸವ ಕಲ್ಯಾಣ